ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮಹಾಭೋಜಸ್ತು ಅತಿಧರ್ಮಾತ್ಮ ತಸ್ಯ ಅನ್ವಯೇ ಭೋಜಾಃ ಮೃತ್ತಿಕಾವರ ಪುರನಿವಾಸಿನಃ ಮಾರ್ತಿಕಾವರಾಃ ಬಭೂವುಃ. ನಾಲ್ಕನೆಯ ಅಂಶದಲ್ಲಿ 13ನೆಯ ಅಧ್ಯಾಯ ಪೇಜ್ ಹೇಳೋದಾದರೆ 271ನೆಯ ಪೇಜ್. ಮಹಾಭೋಜ ಅಂತ ಒಬ್ಬ ಇದ್ದ, ಅವನ ವಂಶದಲ್ಲಿ ಬಂದವರೆಲ್ಲ ಭೋಜರು. ಅವರು ಮಾರ್ತಿಕಾವತ ಅಂತ ಒಂದು ಪಟ್ಟಣ, ಅಲ್ಲಿ ವಾಸ ಮಾಡ್ತಾ ಇದ್ದು. ವೃಷ್ಣಿ ಅಂತ ಮೊದಲೊಬ್ಬ ಇದ್ನಲ್ಲ, ಮಹಾಭೋಜ ವೃಷ್ಣಿ ಸಂಜ್ಞಾ ಸತ್ವತಸ್ಯ ಪುತ್ರ ಬಭೂವು ಅಂತ ಆರಂಭದಲ್ಲಿ. ಆ ವೃಷ್ಣಿಯ ಮಗ ಸುಮಿತ್ರ ಮತ್ತು ಯುಧಾಜಿತ್ ಅಂತ ಇಬ್ಬರು. ಆ ಸುಮಿತ್ರನಿಗೆ ಅನಮಿತ್ರ ಅಂತ ಒಬ್ಬ ಮಗ. ಅನಮಿತ್ರನ ಮಗ ನಿಘ್ನನಿಗೆ ಇಬ್ಬರು ಮಕ್ಕಳು, ಪ್ರಸೇನ ಮತ್ತು ಸತ್ರಾಜಿತ ಅಂತ. ಇಬ್ಬರದ್ದು ದುರಂತ ಅಂತ್ಯ, ಪ್ರಸೇನ ಮತ್ತು ಸತ್ರಾಜಿತ್. ಆ ಸತ್ರಾಜಿತನಿಗೆ ಭಗವಾನ್ ಆದಿತ್ಯ ಸಖಾಭವತ್, ಸೂರ್ಯನೇ ಗೆಳೆಯ. ಏಕಧಾತು ಅಂಬೋನಿಧಿತಿ ಸತ್ರಾಜಿತ್ ತುಷ್ಟಾವ. ಒಂದು ಬಾರಿ ಸೂರ್ಯನನ್ನ ಸಮುದ್ರ ತೀರದಲ್ಲಿ ತುಷ್ಟಾವ ಸ್ತೋತ್ರ ಮಾಡಿದ. ತನ್ಮನಸ್ಕತಯಾಚ ಭಾಸ್ವಾನ್ ಅಭೀಷ್ಟೂಯಮಾನಃ ಅಗ್ರತಃ ತಸ್ಥೌ. ಅವನ ಸ್ತೋತ್ರದಿಂದ ಸಂಪ್ರೀತನಾಗಿ ಸೂರ್ಯ ಸೀದ ಬಂದು ಅವನು ಮುಂದೆ ನಿಂತುಕೊಂಡ ಅಂತೆ. ತತಸ್ತು ಅಸ್ಪಷ್ಟ ಮೂರ್ತಿಧರಂ ಚ ಏನ ಆಲೋಕ್ಯ ಸತ್ರಾಜಿತ್ ಸೂರ್ಯಮಾಹ. ಇಲ್ಲಿ ಇಷ್ಟ ಹತ್ರ ಬಂದರೂ ಕೂಡ ಈ ದೂರದಿಂದ ನೋಡಿದ್ರೆ ಏನು ಅಸ್ಪಷ್ಟತೆ ಇರಬೇಕೋ ಅದೇ ಅಸ್ಪಷ್ಟತೆ ಇದೆ. ಮತ್ತೆ ಯಾಕಪ್ಪ ಹತ್ರ ಬರಬೇಕು, ಅದನ್ನೇ ಕೇಳ್ದ ಅವನು. ಯಥೈವ ಚ ವ್ಯೋಮ್ನಿ ವನ್ಹಿ ಪಿಂಡೋಪಮಂ ತ್ವಾಮಹಂ ಅಪಶ್ಯಂ ತಥೈವ ಅದ್ಯ ಅಗ್ರತೋ ಘಟಮಪಿ ಅತ್ರ. ಇಲ್ಲಿ ದೂರದಲ್ಲಿ ಬೆಂಕಿಯ ಉಂಡೆ ತರಹ ಕಾಣುತ್ತೆ, ಹತ್ರ ಬಂದರೂ ಅದೇ ತರಹ ಕಾಣಿಸ್ತಾ ಇದೆ ಸ್ವಾಮಿ. ಭಗವತ ಕಿಂಚಿನ್ ಅಪ್ರಸಾದೀಕೃತಂ. ಪ್ರಾಯ ನೀವು ನನಗೆ ಅನುಮತಿ ಪ್ರೀತಿಯನ್ನು ತೋರಿಸಿಲ್ಲ. ವಿಶೇಷಂ ಉಪಲಕ್ಷಯಾಮಿ ಇತ್ಯೇವ ಮುಕ್ತೆ ಭಗವತ ಸೂರ್ಯೇಣ ನಿಜಕಂಠಾದುನ್ಮುಚ್ಯ ಸ್ಯಮಂತಕಂ ನಾಮ ಮಹಾಮಣಿಮರಂ ಅವತಾರ್ಯ ಏಕಾಂತೆ ನ್ಯಸ್ತಂ. ಸೂರ್ಯ ಏನು ಮಾಡಿದ, ತನ್ನ ಕೊರಳೊಳಗಡೆಯಿಂದ ಸ್ಯಮಂತಕ ಮಣಿಯನ್ನು ತೆಗೆದು ಪಕ್ಕದಲ್ಲಿ ಇಟ್ಟ. ತತಃ ತಂ ಆತಾಮ್ರೋಜ್ವಲಂ. ಕೆಂಪಗಿದ್ದಾನೆ ಸೂರ್ಯ. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಸೂರ್ಯನ ಧ್ಯಾನವನ್ನು ಹೇಳಬೇಕಾದ್ರೆ ಕೆಂಪಗಿದ್ದಾನೆ ಅಂತ, ಧ್ಯೇಯ ಅರುಣೋ ರವಿಹಿ, ಕೆಂಪಗಿರುವ ಸೂರ್ಯನನ್ನು ಚಿಂತಿಸಬೇಕು ಅಂತ ಹೇಳಿದ್ದಾರೆ. ಆಯಿತಾ. ಹರಸ್ವ ವಪುಷಂ, ಸೂರ್ಯನ ಆಕೃತಿ ಚಿಕ್ಕದು, ತೀರಾ ಬಿಗ್ ಬಿಲ್ಟ್ ಅಲ್ಲ ಅವನು. ಹರಸ್ವ ವಪುಷಂ. ಈಶದಾಪಿಂಗಲ ನಯನಂ, ಒಂದು ಸ್ವಲ್ಪ ಬೂದು ಬಣ್ಣದ ಕಣ್ಣಿನವ. ಅದ್ರಾಕ್ಷಿ. ಇಂಥವರನ್ನು ನೋಡುವುದು. ನಮಗೆ ಇಲ್ಲಿ ಬರುವ ಪ್ರಶ್ನೆ, ಹೋದ ಸರ್ತಿ ಆಗಿತ್ತು, ನಾನು ಯಾಕೆ ಇಲ್ಲಿಂದ ಬಂದೆ ಅಂದರೆ ಒಂದು ಸಂಗತಿ ಹೇಳಬೇಕಿತ್ತು ನಿಮಗೆ. ಸ್ಯಮಂತಕ ಮಣಿ ಹಾಕ್ಕೊಂಡಿದ್ದರಿಂದಾಗಿ ಸೂರ್ಯನಿಗೆ ಕಾಂತಿ ಬಂದದ್ದಲ್ಲ. ಸ್ಯಮಂತಕ ಮಣಿಯನ್ನು ಕೊಡಬೇಕು ಅಂತಲೇ ತಂದಿದ್ದು. ಮತ್ತು ಸ್ಯಮಂತಕ ಮಣಿ ತೆಗೆದ ಮೇಲೆ ಕಾಣಲಿಕ್ಕೆ ಶುರು ಆಯ್ತಲ್ಲ ಅಂದರೆ ಸೂರ್ಯ ಹಗಲು ರಾತ್ರಿಗಳನ್ನು ಮಾಡುವ ಹಾಗೆಯೇ ಇದು ಕೂಡ. ಹಗಲು ರಾತ್ರಿ ಮಾಡೋದು ಹೇಗೆ?
ಸೂರ್ಯನ ಕಿರಣಗಳಲ್ಲೇ ಹಾಗೊಂದು ಶಕ್ತಿ ಇರುತ್ತೆ. ಇದು ಭಾಗವತದ ಮಾತು. ತನ್ನ ಕಿರಣವನ್ನು ಈ ಭಾಗಕ್ಕೆ ನಾನೇ ಉಪಸಂಹಾರ ಮಾಡಿಕೊಳ್ಬೇಕು ಅಂತ ಅಂದುಕೊಳ್ತಾನೆ. ಅದರಿಂದಾಗಿ ಆ ಭಾಗದಲ್ಲಿ ತನ್ನ ಕಿರಣವನ್ನು ಉಪಸಂಹಾರ ಮಾಡಿಕೊಳ್ತಾನೆ. ಅದು ಕತ್ತಲಾಗುತ್ತೆ. ನಿಶಾಕರ ಅಂತ ಕೂಡ ಆದಿತ್ಯ ಹೃದಯದಲ್ಲಿ ಸ್ತೋತ್ರ ಮಾಡ್ತಾರೆ. ಆಯ್ತಾ? ಚಂದ್ರನಿಗೆ ಮಾತ್ರ ಅಲ್ಲ, ಸೂರ್ಯನಿಗೆ ತನ್ನ ಬೆಳಕಿನಲ್ಲಿ ಆ ಶಕ್ತಿ ಇದೆ. ಯದಾ ಕಿರಣಾ ಉಪಸಂಹೃತಾ ಭವಂತಿ ತಾಂ ನಿಶಾಮಾಹುಹು ಅಂತ ಇದನ್ನೆಲ್ಲ ಗುರುತಿಸಿದ್ದಾರೆ. ಇವಾಗ ಬಂದವರು ಇಲ್ಲ ಭೂಮಿ ಅಚಲವಾಗಿದೆ ಅಂತ ಹೇಳೋದಲ್ಲ. ಭಾಸ್ಕರಾಚಾರ್ಯರೇ ಮೊದಲಾದವರು ಸೂರ್ಯನ ಪ್ರಭಾವ, ಸೂರ್ಯನೇ ತನ್ನ ಕಾಂತಿಯನ್ನು ಉಪಸಂಹಾರ ಮಾಡ್ಕೋತಾನೆ ಅಂತ ಹೇಳಿದ್ದಾರೆ. ಅಂದಾಗ ಅವತ್ತಿನ ಜನರಿಗೆ ಗೊತ್ತಿರಲಿಲ್ಲ ಭೂಮಿ ತಿರುಗ್ತಾ ಇರಲಿಲ್ಲ ಅಂತ. ಅವತ್ತಿನ ಜನರು ಸೂರ್ಯ ತಿರುಗ್ತಾ ಇದ್ದಾನೆ ಅಂತ ಅಂದುಕೊಂಡಿದ್ರು. ಆ ತರಹ ಏನಿಲ್ಲ. ಹಾಗಾದರೆ ಭೂಮಿ ಇದು ಸೂರ್ಯ ಸಂಚಾರ ಮಾಡ್ತಾರೆ ಅಂತ ಬೆಳಕಿನ ಸಂಚಾರವನ್ನು ಕುರಿತು ಹೇಳೋದು. ಅದನ್ನು ಮಧ್ವಾಚಾರ್ಯರು ಕೂಡ ಉಪನಿಷತ್ ಭಾಷ್ಯಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೂರ್ಯನ ಬೆಳಕಿನ ಸಂಚಾರವನ್ನು ಸೂರ್ಯನ ಸಂಚಾರ ಅಂತ ಉಪಚಾರ. ಸೂರ್ಯನ ಕುದುರೆ ಅಂತನ್ನೋದು ಅದೊಂದು ಔಪಚಾರಿಕ ಪ್ರಯೋಗ. ಬಣ್ಣ ಅಂತ ಅದನ್ನ ಯಾವುದು ಅಲ್ಲ ಇರಬಹುದು. ಆದರೆ ಶಾಸ್ತ್ರವೇ ನಾವು ಅರ್ಥವಾದ ಅಂತ ಹೇಳ್ತಾ ಇಲ್ಲ. ಶಾಸ್ತ್ರದಲ್ಲಿ ಇಲ್ಲದೆ ಇರೋದನ್ನ ಹೇಳ್ತಾರೆ. ಶಾಸ್ತ್ರವೇ ಕಿರಣ ಅಶ್ವಾಹ ಕಿರಣಾಹ ಅಂತ ಹೇಳಿರೋದ್ರಿಂದ ಇರಬಹುದು, ಇರಬಾರದು ಅಂತ ನಾವು ಹೇಳ್ತಾ ಇಲ್ಲ. ಚಕ್ರ ಅನ್ನೋದು ಸಂವತ್ಸರವನ್ನು ಚಕ್ರ ಅಂತ ಹೇಳ್ತಾರೆ ಅಂತ ಬೇಕಾಷ್ಟು ಕಡೆ ಉಂಟು. ಆದರೆ ಇವನ್ನೆಲ್ಲ ನಾವು ನೋಡಿದರೆ ಸೂರ್ಯನಲ್ಲಿಯೇ ಒಂದು ಶಕ್ತಿ ಇದೆ. ಬೆಳಕನ್ನು ಜಾಸ್ತಿ ಬೀರುವಂತೆ ಮಾಡೋದು, ಇವನಿಗೆ ಬೇಕಾದಷ್ಟು ಉಪಸಂಹಾರ ಮಾಡಿಕೊಳ್ಳೋದು, ಸೂರ್ಯನಲ್ಲಿಯೇ ಆ ಶಕ್ತಿ ಇನ್ಬಿಲ್ಟ್. ಅದು ಹೊರಗಡೆಯಿಂದ ಬರಬೇಕಾಗಿಲ್ಲ. ಅವನಿಗೆ ಯಾವುದೋ ಸಮಂತಕಮಣಿ ಹಾಕ್ಕೊಂಡಿದ್ದ, ಹಾಗಾದರೆ ಸಮಂತಕಮಣಿ ತೆಗೆದಾಗ ಮೋಡ ಮುಚ್ಚಿದ ಸೂರ್ಯನ ತರಹ ಇತ್ತಾ ಅವತ್ತಿನ ಬೆಳಕೆಲ್ಲ? ನಾರ್ಮಲ್ ಡೇಸ್ನಲ್ಲಿ ಯಾವ ರೀತಿ ಸೂರ್ಯ ಇದ್ದೋ ಅದೇ ರೀತಿ ಇದ್ದ ತಾನೆ. ಅವನು ಇಡೀ ಸೂರ್ಯಮಂಡಲ ಬಂದಿತ್ತಾ? ಇಲ್ಲ ತಾನೆ. ಅವನು ಇಲ್ಲಿ ಬಂದಾಗ ಹತ್ರ ಬಂದು ಸುಟ್ಟೋಗ್ಬೇಕಿತ್ತು. ಆ ಕಾರಣದಿಂದ ಸಮಂತಕಮಣಿಯನ್ನು ಕೊಟ್ಟ. ಇವನು ಪ್ರಾರ್ಥನೆ ಮಾಡಿದ, ದಯವಿಟ್ಟು ನನಗೆ ಗೋಚರ ಆಗುವ ಪುರುಷ ರೂಪದಲ್ಲಿ ತೋರಿ ಅಂತ ಪುರುಷ ರೂಪದಲ್ಲಿ ತೋರಿಸಿದ. ಪುರುಷ ರೂಪದಲ್ಲಿ ತೋರುವ ಮೊದಲು ಸಮಂತಕಮಣಿಯನ್ನು ತೆಗೆದು ಪಕ್ಕದಲ್ಲಿಟ್ಟ. ಪಕ್ಕದಲ್ಲಿಡುವಾಗ ತನ್ನ ಕಿರಣಗಳನ್ನು ಉಪಸಂಹಾರ ಮಾಡಿಕೊಂಡಿದ್ದ. ಈ ದರ್ಶನ ಭಾಷೆಯನ್ನು ಪುರಾಣ ಈ ರೀತಿ ಹೇಳಿದೆ. ಸತ್ರಾಜಿತನಿಗೆ ಕೊಡ್ಲಿಕ್ಕಾಗಿಯೇ ತಂದಿದ್ದು, ಮಂಡಲದ ಜೊತೆಗೆ ಬರಲಿಲ್ಲ. ಸೂರ್ಯ ಮಂಡಲದ ಜೊತೆಗೆ ಅವನು ಬರಲಿಲ್ಲ. ಒಂದು ವೇಳೆ ಸೂರ್ಯ ಮಂಡಲದ ಜೊತೆಗೆ ಬಂದ್ಬಿಟ್ರೆ ಮುಗಿಲಿನ ವ್ಯವಸ್ಥೆ ಏನಾಗಬೇಡ, ಸುಟ್ಟೋಗ್ಬಿಡ್ಬೇಕಿತ್ತು ಭೂಮಿಯೆಲ್ಲ. ಈ ಸೂಕ್ಷ್ಮವನ್ನು ಗಮನದಲ್ಲಿಟ್ಕೊಳ್ಬೇಕು. ಹೀಗಾಗಿ ಇದು ದರ್ಶನ ಭಾಷೆ ಅಂತ ಚಿಂತನೆ ಮಾಡಬೇಕು. ಆಯ್ತಾ? ಕೃತ ಪ್ರಣಿಪಾತ ಸ್ತವಾದಿಕಂ ಚ ಸತ್ರಾಜಿತಮಾಹ ಭಗವಾನ್ ಆದಿತ್ಯ ಸಹಸ್ರದೀದಿತಿ ವರಂ ಅಸ್ಮತ್ತಃ ಅಭಿಮತಂ ಋಣೀಶ್ವ. ಸ್ತೋತ್ರಾದಿಗಳನ್ನು ಮಾಡಿದ ಮೇಲೆ ಸೂರ್ಯ ಕೇಳಿದನಂತೆ, ನನಗೆ ನಿನ್ನ ಬಗ್ಗೆ ಬಹಳ ಸಂತೋಷ ಆಗಿದೆ, ಏನು ವರ ಬೇಕೋ ಕೇಳು. ಆಗ ಸಚ ತದೇವ ಮಣಿರತ್ನಮಯಾಚತ, ಅವನು ಅದೇ ಮಣಿಯನ್ನು ಕೇಳಿದ ಅಂತೆ. ಸಚಾಪಿ ತಸ್ಮೈ ದತ್ವಾ ದೀದಿತಿಪತಿ ವಿಯತಿ ಸ್ವಧಿಷ್ಣ್ಯಂ ಆರುರೋಹ. ದೀದಿತಿ ಅಂತಂದರೆ ಕಾಂತಿ, ದೀದಿತಿಪತಿ ಅಂದರೆ ಕಾಂತಿಪತಿ. ಕಿರಣಗಳ ಒಡೆಯ ಅವ ಏನು ಮಾಡಿದ, ಅದರಂತೆ ಕೊಟ್ಟು ಸ್ವಧಿಷ್ಣ್ಯಂ ಆರುರೋಹ ತನ್ನ ಮಂಡಲಕ್ಕೆ ತೆರಳಿದ. ನೋಡಿ, ಮಂಡಲದ ಜೊತೆಗೆ ಬಂದಿಲ್ಲ.
ಸತ್ರಾಜಿದಪಿ ಅಮಲ ಮಣಿರತ್ನ ಸನಾಥ ಕಂಠತೆಯ ಸೂರ್ಯ ಇವ ತೇಜೋಭಿ ಅಶೇಷ ದಿಗಂತರಾಣಿ ಉದ್ಭಾಸಯನ್ ದ್ವಾರಕಾಂ ವಿವೇಶ. ಸತ್ರಾಜಿತನೂ ಕೂಡ ಆ ಮಣಿಯನ್ನು ಧರಿಸಿ ಎರಡನೆಯ ಸೂರ್ಯನೋ ಎಂಬಂತೆ ಕಂಗೊಳಿಸುತ್ತಾ ದ್ವಾರಕೆಯ ಒಳಗಡೆ ಬಂದ. ದ್ವಾರಕಾವಾಸಿ ಜನಸ್ತು ತಮಾಯಾಂತಮವೇಕ್ಷ್ಯ ಭಗವಂತಂ ಆದಿಪುರುಷಂ ಪುರುಷೋತ್ತಮಂ ಅವನಿ ಭಾರಾವತರಣಾಯ ಉತ್ಪನ್ನಂ ಮಾನುಷರೂಪಧಾರಿಣಂ ಪ್ರಣಿಪತ್ಯ ಆಹಾ. ದ್ವಾರಕೆಯ ಜನರೆಲ್ಲ ಸೀದಾ ಕೃಷ್ಣನ ಬಳಿ ಹೋದರು. ಕೃಷ್ಣನೋ ಅವನಿ ಭಾರಾವತರಣಾಯ ಅಂಶೇನ ಮಾನುಷ ರೂಪಧಾರಿಣಂ, ಸಾಕ್ಷಾತ್ ಆದಿಪುರುಷನೇ ಇಲ್ಲಿ ಬಂದಿದ್ದಾನೆ. ಭೂಮಿಯ ಭಾರದ ಇಳುಹಿಕೆಗಾಗಿ ಬಂದಿದ್ದಾನೆ, ಭೂಮಿಯ ಭಾರವನ್ನು ಇಳುಹಲಿಕ್ಕಾಗಿ ಬಂದಿದ್ದಾನೆ. ಅವನ ಹತ್ರ ನಮಸ್ಕಾರ ಮಾಡಿ ಹೇಳಿದರಂತೆ, ಭಗವನ್ ಭವಂತಂ ದ್ರಷ್ಟುಂ ನೂನಮಯಂ ಆದಿತ್ಯ ಆಯಾತಿ ಇತ್ಯುಕ್ತ ಭಗವಾನ್ ಉವಾಚ. ನಮಸ್ಕಾರ ಮಾಡಿ, ಸ್ವಾಮಿ ತಮ್ಮನ್ನು ನೋಡಲಿಕ್ಕೆ ಸಾಕ್ಷಾತ್ ಸೂರ್ಯ ಬರ್ತಾ ಇದ್ದಾನೆ ಎಂದರು. ದೇವರು ನಕ್ಕು ಹೇಳಿದನಂತೆ, ಭಗವಾನ್ ಉವಾಚ ಅಂತ ಮುಂದೆ ಇಟ್ಕೋಬೇಕು. ನಾಯಂ ಆದಿತ್ಯ ಅಯಂ ಸತ್ರಾಜಿತ್. ಇವನು ಸತ್ರಾಜಿತ್ ಕಣಪ್ಪ. ಆದಿತ್ಯ ದತ್ತ ಸ್ಯಮಂತಕಾಕ್ಷಂ ಮಹಾಮಣಿರತ್ನಂ ಬಿಭ್ರತ್ ಅತ್ರ ಉಪಯಾತಿ. ಸೂರ್ಯ ಕೊಟ್ಟ ಈ ರತ್ನವನ್ನು ತೊಟ್ಟುಕೊಂಡು ಬರ್ತಾ ಇದ್ದಾನೆ. ತದೇನಂ ವಿಶ್ರಬ್ಧ ಪಶ್ಯತ. ಸುಮ್ಮನೆ ಇರಿ, ನೋಡ್ತಾ ಇರಿ ಮುಂದೆ ಆಗುವ ನಾಟಕಗಳನ್ನು ಅಂತ ಹೇಳಿದನಂತೆ. ವಿಶ್ರಬ್ಧ ಅಂದರೆ ಸುಮ್ಮನೆ ನೋಡ್ತಾ ಇರಿ. ವಿಶ್ರಬ್ಧಂ ಪಶ್ಯತ. ತಥೈವ ದದೃಶು ಸಚತಂ ಸ್ಯಮಂತಕ ಮಣಿಂ ಆತ್ಮನಿವೇತನೆ ಚಕ್ರೇ. ಅವನು ತಗೊಂಡೋಗಿ ಮಣಿಯಲ್ಲಿ ತನ್ನ ಮನೆಯಲ್ಲಿ ಇಟ್ಟ. ಪ್ರತಿದಿನಂ ತನ್ಮಣಿರತ್ನಂ ಅಷ್ಟೌ ಕನಕಭಾರಾನ್ ಸ್ರವತಿ. ಪ್ರತಿ ದಿವಸ 8 ಮಣ ಬಂಗಾರ ಕೊಡ್ತಾ ಇತ್ತಂತೆ. ತತ್ ಪ್ರಭಾವಾಚ್ಚ ಸಕಲಸ್ಯೈವ ರಾಷ್ಟ್ರಸ್ಯ ಉಪಸರ್ಗ ಅನಾವೃಷ್ಟಿ ವ್ಯಾಲಾಗ್ನಿ ಚೋರ ದುರ್ಭಿಕ್ಷಾದಿ ಭಯಂ ನ ಭವತಿ. ಎಲ್ಲಿ ಆ ಮಣಿ ಇರುತ್ತೆ, ಕೆಲವರೆಲ್ಲ ಸ್ಯಮಂತಕ ಮಣಿ ಅಂದರೆ ಏನು, ಅದ್ಯಾವುದೋ ಒಂದು ಈಗೊಂದು ರತ್ನ ಇದೆಯಲ್ಲ, ಯಾವುದೋ ರತ್ನ ಇದೆಯಪ್ಪ, ಅಲ್ಲ ಅಲ್ಲ ಅಲ್ಲ, ಬಹಳ ಕೋಹಿನೂರು ವಜ್ರ ಅಂತಾರೆ, ಅಲ್ಲ, ಅದಕ್ಕೆ ಈ ತರಹದ ಮಹಿಮೆ ಎಲ್ಲ ಇಲ್ಲ. ಆ ರತ್ನ ಎಲ್ಲಿ ಇರುತ್ತೆ ಅಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾ ಇರಲಿಲ್ಲ, ಉಪಸರ್ಗ, ಬರ ಬರ್ತಿರಲಿಲ್ಲ, ಅವೃಷ್ಟಿ, ವ್ಯಾಲ ಕ್ರೂರ ಮೃಗಗಳ ಭಯ ಇರ್ತಿರಲಿಲ್ಲ, ಅಗ್ನಿಯ ಉತ್ಪಾತಗಳು ಎಲ್ಲೂ ಇರ್ತಿರಲಿಲ್ಲ, ದುರ್ಭಿಕ್ಷ ಇರ್ತಿರಲಿಲ್ಲ, ಕಳ್ಳರು ಇರ್ತಿರಲಿಲ್ಲ. ಕಳ್ಳರ ಬಂದು ತೊಗೊಂಡೋದ್ರೆ ಅದನ್ನು ತೊಗೊಂಡೋದ್ರಲ್ಲ ಕೋಹಿನೂರು, ಹೀಗಾಗಿ ಅದು ಸ್ಯಮಂತಕ ಮಣಿ ಅಲ್ಲ, ಸುಮ್ಮನೆ ಉತ್ಪ್ರೇಕ್ಷೆ. ಅಚ್ಯುತೋಪಿ ತದ್ದಿವ್ಯಂ ರತ್ನಂ ಉಗ್ರತೇನಸ್ಯ ಭೂಪತೇ ಯೋಗ್ಯಮೇತದಿತಿ ಲಿಪ್ಸಾಂ ಚಕ್ರೆ. ದೇವರು ಸೀದಾ ಹೋದ, ಉಗ್ರಸೇನನಿಗೆ ಅದು ಒಳ್ಳೆಯದಲ್ವಾ ಅಂತ ಹೇಳಿದ. ಗೋತ್ರ ಭೇದ ಭಯಾತ್ ಶಕ್ತೋಪಿ ನಾಜಹಾರ. ಸುಮ್ಮನೆ ಹೇಳ್ಕೊಳ್ಳೋದು ಬೇಡ. ಯಾಕೆ ಅಂದರೆ ನಮ್ಮಲ್ಲೇ ಒಂದು ಭೇದ ಉಂಟಾಗತ್ತೆ. ನೋಡಿದ್ಯಾ, ಸತ್ರಜಿತನಲ್ಲಿ ಇದ್ದ ಮಣಿಯನ್ನು ಅಲ್ಲೇ ಬಿಡಲಿಲ್ಲ, ಕೃಷ್ಣ ಎತ್ಕೊಂಡು ಬಿಟ್ಟ ಅಂತ ಒಳಗಡೆಯಿಂದಲೇ ಮನಸ್ಸುಗಳು ಮುರಿದು ಹೋಗುತ್ತೆ ಅನ್ನುವ ಭಯದಿಂದ ಕೃಷ್ಣ ಸುಮ್ಮನೆ ಬಿಟ್ಟ. ಸತ್ರಾಜಿದಪಿ ಅಚ್ಯುತೋ ಮಾಮೇತತ್ ಯಾಚಯಿಷ್ಯತೀತಿ ಅವಗಮ್ಯ ರತ್ನಲೋಭಾತ್ ಭ್ರಾತ್ರೆ ಪ್ರಸೇನಾಯ ತದ್ರತ್ನಂ ಅದಾತ್. ಸತ್ರಾಜಿತ್ ಕೂಡ ಓ ಕೃಷ್ಣ ಬೇಡ್ತಾನೆ, ಬೇಡವೇ ಬೇಡ ಅಂತ ಹೇಳಿ ಪ್ರಸೇನನಿಗೆ ಕೊಟ್ಟ. ಯಾಕೆಂದರೆ ಪ್ರಸೇನ ಕೇಳಿದ್ರೆ ಅಣ್ಣನ ಕೇಳಬೇಕು ಅಂತಾನೆ, ಅಣ್ಣನ ಕೇಳಿದ್ರೆ ಅಯ್ಯೋ ಪ್ರಸೇನ ಕೊಟ್ಬಿಟ್ಟಿದ್ದೀನಿ ಅಂತಾನೆ. ಅದಕ್ಕೆ ಈ ಸಣ್ಣ ಬುದ್ಧಿವಂತಿಕೆ ಇಂಥದ್ದೇನೇನೋ ಮಾಡ್ತಾರೆ. ತಚ್ಚ ಶುಚಿನ ಧ್ರಿಯಮಾಣಂ ಅಚೇತಮೇವ ಸುವರ್ಣ ಸ್ರವಾದಿಕಂ ಗುಣಜಾತಂ ಉತ್ಪಾದಯತಿ
ಅನ್ಯಥಾ ಧಾರಯಂತಮೇವ ಹಂತಿ. ಶುಚಿಯಾದವನು ಧರಿಸಿದರೆ ಎಲ್ಲವನ್ನ ಬಂಗಾರ ಮೊದಲಾದವುಗಳನ್ನು ಕೊಡತ್ತೆ. ಅನ್ಯಥಾ ಧಾರಯಂತಮೇವ ಹಂತಿ. ಇಲ್ಲದೆ ಹೋದರೆ ಅಶುಚಿಯಾಗಿ ಹೊತ್ತುಕೊಂಡವನನ್ನೇ ಕೊಲ್ತಾನೆ. ಇತಿ ಅಜಾನನ್, ಅವನು ಗೊತ್ತಿಲ್ಲ ಈ ವಿಷಯ. ಅಸಾವಪಿ ಪ್ರಸೇನಃ ತೇನ ಕಂಠಸಕ್ತೇನ ಸ್ಯಮಂತಕೇನ ಅಶ್ವಂ ಆರುಷ್ಯ ಅಟವ್ಯಾಂ ಮೃಗಯಾಂ ಅಗಚ್ಚತ್. ಇದು ಗೊತ್ತಿಲ್ಲದೆ ಪ್ರಸೇನ ಏನು ಮಾಡಿದ, ಅದನ್ನು ಹಾಕಿಕೊಂಡು ಬೇಟೆಗೆ ಅಂತ ಹೊರಟ. ತತ್ರ ಚ ಸಿಂಹಾದ್ವಧಮಾಪ, ಅಲ್ಲಿ ಸಿಂಹದಿಂದ ಸತ್ತ. ಸಾಶ್ವಂಚ ತಂ ನಿಹತ್ಯ ಸಿಂಹ ಅಪಿ ಅಮಲಮಣಿರತ್ನಂ ಆಸ್ಯಾಗ್ರೇಣ ಆದಾಯ ಗಂತುಂ ಅಭ್ಯುದ್ಯತಃ. ಆ ಸಿಂಹ ರತ್ನವನ್ನು ನೋಡಿ ಬಹಳ ಆಶ್ಚರ್ಯಪಡ್ತು. ಬಾಯಿಂದ ಕಚ್ಚಿಕೊಂಡು, ಆಸ್ಯಾಗ್ರಾತ್, ಬಾಯಿಂದ ಕಚ್ಕೊಂಡು ಹೋಗ್ತಾ ಇತ್ತು. ಹೋದಾಗ ವೃಕ್ಷಾಧಿಪತಿನ ಜಾಂಬವತ ದೃಷ್ಟೋ ಘಾತಿತಶ್ಚ. ಅವನು ಯಾಕೆ ಇಲ್ಲಿದ್ನೋ, ಅವನ ಕೆಲಸ ಏನಿತ್ತೋ ಜಾಂಬವಂತನದ್ದು ಗೊತ್ತಿಲ್ಲ, ಅವನ ಹೆಂಡತಿ ಯಾರು ಗೊತ್ತಿಲ್ಲ, ಇದ್ದ ಮಗು ಯಾವುದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೀಗೊಂದು ಘಟನೆ ಆಯಿತು ಅಷ್ಟೆ. ಜಾಂಬವಂತ ಇದ್ದ, ನೋಡ್ದ, ಕೊಂದು ತಗೊಂಡು ಹೋದ. ಜಾಂಬವಾನಪಿ ಅಮಲಮಣಿರತ್ನಂ ಆದಾಯ ಸ್ವಬಿಲೆ ಪ್ರವಿವೇಚ. ಅವನ ಮಗು ಹೆಸರು ಸುಕುಮಾರ ಅಂತ ಜಾಂಬವಂತ ತಗೊಂಡು ಹೋದ. ಆ ಮಗು ಹೆಸರು ಸುಕುಮಾರ. ಸುಕುಮಾರ ಸಂಜ್ಞಾಯ ಬಾಲಕಾಯ ಚ ಕ್ರೀಡನಕಮಕರೋತ್. ಆ ಮಗುವಿಗೆ ಇದು ಆಟ ಆಡಲಿಕ್ಕೆ ಅಂತ ಕೊಟ್ಟ. ಅನಾಗಚ್ಚತಿ ತಸ್ಮಿನ್ ಪ್ರಸೇನೆ ಕೃಷ್ಣೋ ಮಣಿರತ್ನಂ ಅಭಿಲಚಿತವಾನ್ ಸಚ ಪ್ರಾಪ್ತವಾನ್ ನೂನಮೇತದಸ್ಯ ಕರ್ಮ ಇತ್ಯಖಿಲ ಏವ ಯದುಲೋಕಃ ಪರಸ್ಪರಂ ಕರುಣಾಕರ್ಣಿ ಅಕಥಯತ್. ಅವನು ಬರಲೇ ಇಲ್ಲ ಪ್ರಸೇನ. ಎಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಕೃಷ್ಣ ಈ ಮಣಿರತ್ನವನ್ನು ಬಯಸಿದ್ದ, ಖಂಡಿತ ಅವನೇ ಏನೋ ಮಾಡಿರಬೇಕು ಅಂತ. ಕರುಣಾಕರ್ಣಿ, ಕಿವಿಯಿಂದ ಕಿವಿಗೆ ಹಬ್ಬಿತು. ಕರುಣಾಕರ್ಣಿ, ವೃಕ್ಷ ಅಂದರೆ ಕರಡಿ. ಅಕಥಯತ್ ವಿದಿತ ಲೋಕಾಪವಾದ ವೃತ್ತಾಂತಶ್ಚ ಭಗವಾನ್ ಸರ್ವ ಯದುಸೈನ್ಯ ಪರಿವಾರ ಪರಿವೃತಃ ಪ್ರಸೇನಾಶ್ವ ಪದವೀಂ ಅನುಸಸಾರ. ಜನರೆಲ್ಲ ನನ್ನ ಮೇಲೆ ಅಪವಾದ ಹಾಕಿದ್ದಾರೆ ಅಂತ ಗೊತ್ತಾಯಿತು ಕೃಷ್ಣನಿಗೆ. ಅವನೇನು ಮಾಡಿದ, ಎಲ್ಲರನ್ನ ಇಟ್ಟುಕೊಂಡು ಪ್ರಸೇನ ಮತ್ತು ಕುದುರೆಯ ದಾರಿಯನ್ನು ಹಿಡಿದ. ದದರ್ಶ ಚ ಅಶ್ವಸಮವೇತಂ ಪ್ರಸೇನಂ ಸಿಂಹೇನ ವಿನಿಹತಂ. ನೋಡಿದ, ಅಲ್ಲೊಂದು ಶವ ಬಿದ್ದಿದೆ, ಅದು ಪ್ರಸೇನನದ್ದು. ಇದು ಕುದುರೆಯು ಸತ್ತಿದೆ. ಅಖಿಲ ಜನ ಮಧ್ಯೆ ಸಿಂಹಪದ ದರ್ಶನ ಕೃತ ಪರಿಶುದ್ಧಿ ಸಿಂಹಪದ ಮನುಸಸಾರ. ನೋಡೇ, ಸಿಂಹದ ಹೆಜ್ಜೆ ಬಿದ್ದಿದೆ, ಕೃಷ್ಣ ಅಂತೂ ಅಲ್ಲ ಅಂತ ಆಯಿತು. ಇವತ್ತಾಗಿದ್ದಿದ್ರೆ ಇಲ್ಲ, ಸಿಂಹದ ಕಾಲಿನ ಅಚ್ಚನ್ನು ಇಟ್ಟುಕೊಂಡು ಕೃಷ್ಣ ಹಿಂಗೆ ಮಾಡಿದ್ದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು. ದೇವರ ದಯದಿಂದ ಅವಾಗ ಅಷ್ಟೊಂದು ಇರಲಿಲ್ಲ, ಗೊತ್ತಾಯ್ತು ಜನರಿಗೆ. ಸಿಂಹಪದ ಮನುಸಸಾರ. ವೃಕ್ಷಪತಿ ನಿಹತಂತೆ ಸಿಂಹಮಪ್ಯಲ್ಪೆ ಭೂಮಿ ಭಾಗೆ ದೃಷ್ಟ ತತಶ್ಚ ತದ್ರತ್ನ ಗೌರವ ವೃಕ್ಷಸ್ಯಾಪಿ ಪದಾನ್ ಅನುಯಯವು. ಅಲ್ಲಿಗೆ ಹೋದ, ಅಲ್ಲಿ ಸಿಂಹದ ಹೆಜ್ಜೆ ಮುಗಿದಿದೆ, ಸಿಂಹವೇ ಸತ್ತು ಬಿದ್ದಿದೆ. ಅಲ್ಲಿಂದ ಮುಂದೆ ಕರಡಿಯ ಹೆಜ್ಜೆ ಇದೆ, ಅದನ್ನು ಅನುಸರಿಸಿಕೊಂಡು ಹೋದ. ಗಿರಿತಟೇತ ಸಕಲಮೇವ ತದ್ಯದು ಸೈನ್ಯಂ ಅವಸ್ಥಾಪ್ಯ ತತ್ಪದಾನುಸಾರಿ ವೃಕ್ಷಬಿಲಂ ಪ್ರವಿವೇಶ. ಅಲ್ಲಿ ಒಂದು ಬೆಟ್ಟದ ಒಂದು ಸ್ವಲ್ಪ ಮೇಲ್ಗಡೆ ಹೋದರೆ ಗುಹೆ. ಆ ಗುಹೆಯ ಒಳಗಡೆ ಎಲ್ಲರನ್ನ ತಾನು ಹೋಗ್ತಾ ನೀವೆಲ್ಲ ಬರಬೇಡಿ ಅಂತ ನಿಲ್ಲಿಸಿ ಇವನು ಮಾತ್ರ ಒಳಗಡೆ ಹೋದ. ಅಂತಃಪ್ರವಿಷ್ಟಶ್ಚ ಧಾತ್ರ್ಯಾ ಸುಕುಮಾರಕಂ ಉಲ್ಲಾಳಯಂತ್ಯಾ ವಾಣೀಂ ಶುಶ್ರಾವ. ಅವಳು ಯಾರೋ ಒಬ್ಬಳು ದಾಸಿ, ಅವಳು ಹಾಡ್ತಾ ಇದ್ದು, ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಹಿ ತವಶ್ಚೇಷಸ್ಯಮಂತಕಃ. ಸಿಂಹ ಪ್ರಸೇನನನ್ನು ಕೊಂದಿತು, ಸಿಂಹ ಜಾಂಬವಂತನಿಂದ ಸತ್ತಿತು. ಓ ಸುಕುಮಾರಕ, ಅಳಬೇಡಯ್ಯ, ಈ ಸ್ಯಮಂತಕ ಮಣಿ ನಿನ್ನದೇ ಅಂತ. ಇತಿ ಆಕರ್ಣ್ಯ ಉಪಲಬ್ಧ ಸ್ಯಮಂತಕಃ ಅಂತಃಪ್ರವಿಷ್ಟಃ ಕುಮಾರ ಕ್ರೀಡನಕೀಕೃತಂಚ ಧಾತ್ರ್ಯಾ ಹಸ್ತೆ ತೇಜೋಭಿರ್ಜಾಜ್ವಲ್ಯಮಾನಂ ಸ್ಯಮಂತಕಂ ದದರ್ಶ. ಇದನ್ನು ಕೇಳಿ ಒಳಗಡೆ ಹೋದ.
ಆ ಸ್ಯಮಂತಕವನ್ನು ನೋಡಿದ. ಸ್ಯಮಂತಕಾಭಿಲಷಿತ ಚಕ್ಷುಷಂ ಅಪೂರ್ವ ಪುರುಷಮಾಗತಂ ಸಮವೇಕ್ಷ ಧಾತ್ರಿ ತ್ರಾಹಿ ತ್ರಾಹೀತಿ ವ್ಯಾಜಹಾರ. ಹಿಂದೆ ಎಂದೂ ನೋಡದ ಒಬ್ಬ ಪುರುಷ ಇವನು ಬಂದ ಕೂಡಲೇ ಅಯ್ಯೋ ರಕ್ಷಿಸಿ ರಕ್ಷಿಸಿ ಅಂತಂದವಳು ಕೃಷ್ಣನನ್ನು ನೋಡಿ. ತದಾರ್ತರವ ಶ್ರವಣಾನಂತರಂ ಚ ಅಮರ್ಚಪೂರ್ಣ ಹೃದಯ ಸ ಜಾಂಬವಾನ್ ಆಜಗಾಮ. ಓಡಿ ಬಂದ ಜಾಂಬವಂತ ಒಳಗಡೆಯಿಂದ. ತಯೋಶ್ಚ ಪರಸ್ಪರಂ ಉದ್ಧತಾಮರಚಯೋ ಯುದ್ಧಂ ಏಕವಿಂಶತಿ ದಿನಾನಿ ಅಭವತ್. 21 ದಿವಸ ಯುದ್ಧ ಆಯಿತು ಇಬ್ಬರಿಗೂ. ತೇಚ ಯದು ಸೈನಿಕಾ ತತ್ರ 17 ಜನಾನಿ ತನ್ನಿಷ್ಕ್ರಾಂತಿಂ ಉದೀಕ್ಷಮಾಣಾ ತಸ್ತು. ಇತ್ತ ಹೊರಗಡೆ ಒಂದು 7-8 ದಿವಸ ಕಾದರು, ಬರಲಿಲ್ಲ. ಅನಿಷ್ಕ್ರಮಣೇ ಚ ಮಧುರಿಪು ಅಸೌ ಅವಶ್ಯಮತ್ರ ಬಿಲೆ ಅತ್ಯಂತಂ ನಾಶಮವಾಪ್ತೋ ಭವಿಷ್ಯತೀತಿ ಅನ್ಯಥಾ ತಸ್ಯ ಜೀವತ ಕಥಮೇತಾವಂತಿ ದಿನಾನಿ ಶತ್ರುಜಯೇ ವ್ಯಾಕ್ಷೇಪೋ ಭವಿಷ್ಯತೀತಿ ಕೃತ ಅಧ್ಯವತಾಯಾಹ ದ್ವಾರಕಾಮಾಗಮ್ಯ ಹತಕೃಷ್ಣ ಇತಿ ಕಥೆಯ ಮಾತು. ಹೊರಗಡೆ ಬರಲೇ ಇಲ್ಲ, ಇದ್ದಿದ್ರೆ ಬರಬೇಕಿತ್ತು ಅಂತ ಹೇಳಿ ಅವರು ಹೋಗಿ ಕೃಷ್ಣ ಸತ್ತೋಗಿದ್ದಾನೆ ಅಂತ ಹೇಳಿದ್ರಂತೆ. ತದ್ಬಾಂಧವಾಶ್ಚ ತತ್ಕಾಲೋಚಿತಂ ಅಖಿಲಂ ಉತ್ತರ ಕ್ರಿಯಾಕಲಾಪಂ ಚಕ್ರುಹು. ಅಲ್ಲಿ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿಬಿಟ್ರು ಕೃಷ್ಣನಿಗೆ, ಪಿಂಡಾದಿಗಳನ್ನೆಲ್ಲ ಇಟ್ಟಾಯಿತು ಕೃಷ್ಣನಿಗೆ. ತತಶ್ಚ ಅಸ್ಯ ಯುದ್ಧಮಾನಸ್ಯ ಅತಿಶ್ರದ್ಧಾದತ್ತ ವಿಶಿಷ್ಟೋಪಪಾತ್ರ ಯುಕ್ತ ಅನ್ನತೋಯಾದಿನ ಕೃಷ್ಣಸ್ಯ ಬಲಪ್ರಾಣ ಪುಷ್ಟಿರಭೂತ್. ಅವನು ಏನು ಆಹಾರ ತಗೊಳ್ಳದೆ ಹೋರಾಡ್ತಾ ಇದ್ದಲ್ಲ ಕೃಷ್ಣ, ಇವ್ರು ಕೊಟ್ಟ ಶ್ರಾದ್ದದಿಂದ ಅವರು ಪುಷ್ಟಿ ಉಂಟಾಯಿತು. ಅದು ಜನರ ಮೆಂಟಾಲಿಟಿ. ಆಮೇಲೆ ಕೃಷ್ಣ ಬಂದ ಮೇಲೆ ಎಷ್ಟು ದಿವಸ? 21 ದಿವಸ ಯುದ್ಧ ಮಾಡಿದೆ. ನೋಡಿ ಅವತ್ತು ಶ್ರಾದ್ದ ಮಾಡಿದ್ದು ಎಷ್ಟು ಒಳ್ಳೇದಾಯಿತು ಅಂತ ಯಾರೋ ಪುರೋಹಿತರು ಹೇಳಿರ್ತಾರೆ. ನಮಗೆ ಇದರಿಂದ ನೀವು ಮಾಡಬೇಕು ಅಂತ ಇರೋದು, ನಮಗೆ ನೀವು ಶ್ರಾದ್ದಾದಿಗಳನ್ನು ಮಾಡಬೇಕು. ಶ್ರಾದ್ದದಿಂದ ದೇವರು ಪ್ರೀತನಾಗಿ ದೇವರು ಅವನನ್ನು ಸಂತುಷ್ಟನಾಗಿ ಮಾಡ್ತಾನೆ, ಅನ್ನವನ್ನು ಒದಗಿಸ್ತಾನೆ. ಕರೆನ್ಸಿ ಎಕ್ಸ್ಚೇಂಜ್ ಆಗಲ್ವೇ ಹಾಗೆ ನಮ್ಮ ಕರ್ಮ ಅನ್ನೋದು ಅವನಿಗೆ ಅನ್ನವಾಗತ್ತೆ, ನಮ್ಮ ಶ್ರದ್ಧೆ ಅನ್ನೋದು ಅನ್ನವಾಗತ್ತೆ ಅಂತ ಅದರ ಅರ್ಥ. ನಾವು ಈಗ ಇಟ್ಟ ಪಿಂಡವೇ ಸೀದಾ ಅನ್ನವಾಗಿ ಬದಲಾಗಿ ಅವನ ಬಾಳುಗಳು ಹೋಗ್ಬಿಡಲ್ಲ. ಅದರ ಹಿಂದೆ ಇರುವ ಶ್ರದ್ಧೆ ಏನಿದೆ ಅದು ಕನ್ವರ್ಟ್ ಆಗಿ ಅಲ್ಲಿ ತಲುಪತ್ತೆ. ಅದನ್ನು ಈ ಅರ್ಥವಾದವನ್ನು ಹಾಗೆ ಜನರ ದರ್ಶನವೂ ಹಾಗೆ ಇತ್ತು, ಮತ್ತಿದು ಅರ್ಥವಾದವೂ ಹೌದು. ಇತರಸ್ಯ ಅನುದಿನಂ ಅತಿಗುರುಪುರುಷ ಭೇದ್ಯಮಾನಸ್ಯ ಅತಿನುಷ್ಠಿರ ಪ್ರಹಾರಪಾತ ಪೀಡಿತ ಅಖಿಲಾವಯವಸ್ಯ ನಿರಾಹಾರತೆಯ ಬಲಹಾನಿರಭೂತ್. ಅವನಿಗೆ ಬಲಹಾನಿ ಆಯಿತು, ಕೃಷ್ಣನಿಗೆ ಬಲ ತುಂಬಿತು. ನಿರ್ಜಿತಶ್ಚ ಭಗವತ ಜಾಂಬವಾನ್ ಪ್ರಣಿಪತ್ಯ ವ್ಯಾಜಹಾರ ಸುರಾತುರ ಗಂಧರ್ವ ಯಕ್ಷ ರಾಕ್ಷಸಾದಿಭಿಃ ಅಪಿ ಅಖಿಲೈಃ ಭವಾನ್ ನ ಜೇತುಂ ಶಕ್ಯಃ ಕಿಮುತ ಅವನಿಗೋಚರೈಃ ಅಲ್ಪವೀರ್ಯೈಃ ನರೈಃ ನರಾವಯವಭೂತೈಶ್ಚ ತ್ರಿಯಜ್ಞೋ ನೆನುಸೃತಿಭಿಃ ಕಿಂ ಪುನರಸ್ಮದ್ವಿಧೈಃ. ಅವನು ಗೆಲ್ತಾ ಇರುವ ಕೃಷ್ಣನನ್ನು ಸ್ತೋತ್ರ ಮಾಡಿದ. ನಿನ್ನನ್ನು ಯಾರ ಕೈಯಿಂದಲೂ ಹೊಡಿಲಿಕ್ಕಾಗಲ್ಲ, ಇನ್ನು ನಮ್ಮಂಥವರಿಂದ ಇಲ್ಲಿಂದ ಆಗಬೇಕು. ಭವತ ಅಸ್ಮತ್ ಸ್ವಾಮಿನ ರಾಮೇಣೇವ ನಾರಾಯಣಸ್ಯ ಸಕಲ ಜಗತ್ ಪರಾಯಣಸ್ಯ ಅಂಶೇನ ಭಗವತ ಭವಿತವ್ಯಂ. ಪ್ರಾಯ ನೀನು ರಾಮನೇ ಆಗಿರಬೇಕು ಅಂತ ಹೇಳಿದಾಗ ತಸ್ಮೈ ಭಗವಾನ್ ಅಖಿಲ ಅವನಿ ಭಾರ ಅವತರಣಾರ್ಥಂ ಅವತರಣಂ ಆಚಚಕ್ಷೆ. ದೇವರು ಹೇಳಿದಂತೆ ಹೌದು, ನಾನೇ ರಾಮ. ಈಗ ಭೂಮಿಯ ಭಾರವನ್ನು ಇಳುಹಲಿಕ್ಕಾಗಿ ಚಂದ್ರವಂಶದಲ್ಲಿ ಬಂದಿದ್ದೇನೆ, ಹೆಸರು ಕೃಷ್ಣ ಅಂತ. ಪ್ರೀತ್ಯಭಿವ್ಯಂಜಿತ ಕರತಲ ಸ್ಪರ್ಶನೇನ ಚ ಏನಂ ಅಪಗತ ಯುದ್ಧಖೇದಂ ಚಕಾರ. ಪ್ರೀತಿಯಿಂದ ಮುಟ್ಟಿದ ಕೃಷ್ಣ, ಅವನ ಯುದ್ಧದ ಶ್ರಮವೆಲ್ಲ ಪರಿಹಾರ ಆಯಿತು. ಸಚ ಪ್ರಣಿಪತ್ಯ ಪುನರಪ್ಯೇನಂ ಪ್ರಸಾದ್ಯ ಜಾಂಬವತೀಂ ನಾಮ ಕನ್ಯಾಂ ಗೃಹಾಗತಾಯ ಅರ್ಘ್ಯಭೂತಾಂ ಗ್ರಾಹಯಾಮಾಸ. ಆಮೇಲೆ ನಮಸ್ಕಾರ ಮಾಡಿ ಸತ್ಕಾರ ಮಾಡಿ, ನನ್ನ ಸ್ವಾಮಿ ನೀನು ಬಂದಿದ್ದೀಯ, ನಿನಗೆ ಒಂದು ನನ್ನ ಕಾಣಿಕೆ ಅಂತ ತನ್ನ ಹುಡುಗಿಯನ್ನು ಕೊಟ್ಟ. ಅವಳ ಹೆಸರು ರೋಹಿಣಿ ಅಂತ. ಜಾಂಬವತಿ ಅಂತ ಯಾಕೆ ಕರೀತಾರೆ ಅಂದರೆ ಜಾಂಬವಂತನ ಮಗಳು, ಆದ್ದರಿಂದ ರೋಹಿಣಿ ಅಂತ ಅವಳ ನಿಜವಾದ ಹೆಸರು ಅಲ್ಲ.
ಬೇರೆ ಬೇರೆ ಪುರಾಣಗಳಲ್ಲುಂಟು, ಎಲ್ಲ ಕಡೆ ಉಂಟು. ಯಾವುದು ಅಂತ ಹೇಳ್ತಾರೆ ಅಂದರೆ ಒಟ್ಟು ಸೇವೆ ಮಾಡ್ತಾ ಇರುತ್ತೆ ದೇವರು ಸಾಯಂಕಾಲ. ಅದು ದೇವರು ತೊಟ್ಟು ಸೇವೆ ಮಾಡ್ತಾ ಇತ್ತು, ಅದಕ್ಕೆ ಅಳೋ ಹೇಳ್ತಾರೆ, ಹಾಡು ಹೇಳ್ತಾರೆ, ಅದನ್ನ ಹೇಳ್ತಾ ಮಾಡ್ತಾ ಇತ್ತು. ಅದೇ ಏನೇ ಹೇಳುತ್ತಾರೆ, ಅದು ದಾಖಲೆ ಇಲ್ಲ. ಇದ್ರೆ ಒಪ್ಪಲಿಕ್ಕೆ ಏನು ತೊಂದರೆ ಇಲ್ಲ. ಹೌದು, ಜಾಂಬವತಿ ನಾಮ ಅಲ್ಲ, ನಾಮ ಅನ್ನೋದು ಅವ್ಯಯ. ಜಾಂಬವತಿ ಎಂಬ ಹೆಸರಿನ ಜಾಂಬವತಿ ಅಂತ ಕರಿತಾ ಇದ್ರು. ಇಲ್ಲ ಇಲ್ಲ ಇಲ್ಲ, ಜಾಂಬವತಿ ಅಂತ ದ್ವಿತೀಯ ವಿಭಕ್ತಿ, ನಾಮ ಅನ್ನೋದು ಅವ್ಯಯ. ಜಾಂಬವತಿ ಎಂಬ ಹೆಸರಿನವಳಾದ ಕನ್ಯೆಯನ್ನು, ಅದಕ್ಕೆ ಏನಿದಾಗಲ್ಲ. ನೀವು ಸಮಾಸ ಮಾಡಿದ್ರೆ ಜಾಂಬವತಿ ನಾಮ್ ನೀಮ್ ಅಂತ ಆಗತ್ತೆ. ಜಾಂಬವತಿ ನಾಮ್ ನೀಮ್ ಅಂತ ಸಮಾಸ ಮಾಡಿದ್ರೆ ಮಾತ್ರ. ಸಮಾಸ ಮಾಡದೆ ಹೋದರೆ ಅದು ಹಾಗೇ ಇರುತ್ತೆ, ಅವ್ಯಯ ತರಹ ಬಳಸ್ತಾರೆ. ರಾಮೋ ನಾಮ, ಧಾತ್ರಿ ಅಂದರೆ ಇವಳು ಸಾಕುತ್ತ ದಾದಿ, ಅಷ್ಟೇ ಅರ್ಥ. ಅದನ್ನೇ ಹೇಳಿದ್ದು. ಆ ಯಾವ ರಹಸ್ಯಗಳನ್ನು ಹೇಳಲಿಲ್ಲ ವೇದವ್ಯಾಸರು. ಜಾಂಬವಂತ ಯಾಕಿದ್ದ, ಅವನ ಮಗ ಮುಂದೇನು ಮಾಡ್ದ, ಮುಂದೇನಾದರೂ ಬರ್ತಾನ, ಯಾರಿಗಾರ ಅಸಿಸ್ಟ್ ಮಾಡ್ತಾನ, ಮುಂದೇನಾದರೂ ಕೆಲಸ ಉಂಟಾ, ಅವನ ಹೆಂಡತಿ ಯಾರು, ಜಾಂಬವಂತನ ಹೆಂಡತಿ, ಏನೂ ಗೊತ್ತಿಲ್ಲ, ಹೇಳಲಿಲ್ಲ ಅವರು. ಮುಂದಿನ ಕೃತಯುಗ ಬಂದಾಗ ವೇದವ್ಯಾಸರು ಬಂದು ಆ ಕಥೆಯನ್ನು ಹೇಳಬಹುದು. ಹಾಗಿರುತ್ತೆ. ಭಗವದಾಗಮನೋದ್ಭೂತ ಹರ್ಷೋತ್ಕರ್ಷಸ್ಯ ದ್ವಾರಕಾವಾಸಿ ಜನಸ್ಯ ಕೃಷ್ಣಾವಲೋಕನಾತ್ ತತ್ ಕ್ಷಣಮೇವ ಅತಿಪರಿಣಿತ ವಯತೋಪಿ ನವಯೌವನಮಿವಾಭವತ್. ದೇವರ ದರ್ಶನದಿಂದ ಜಾಂಬವಂತ ನವಯೌವನ ಆದ. ಇರಲಿ. ದಿಷ್ಟ್ಯೇತಿ ಸಕಲ ಯಾದವಾಹ ಸ್ತ್ರೀಯಶ್ಚ ಸಭಾಂ ಆಜಗ್ಮುಹು. ದ್ವಾರಕಾವಾಸಿಗಳಿಗೂ ಕೂಡ ಅಷ್ಟೇ ಆನಂದ ಆಯಿತು. ದಿಷ್ಟ್ಯ ದೇವೃದಯೆ ಅಂತ ಎಲ್ಲರೂ ಅಂದ್ರಂತೆ. ಭಗವಾನಪಿ ಯಥಾನುಭೂತ ಮಚೇತಂ ಯಾದವತಮಾಜೆ ಯಥಾವದಾಚಕ್ಷಿ. ದೇವರು ಎಲ್ಲ ಕಥೆಯನ್ನು ಹೇಳಿದ. ಶಮಂತಕಂಚ ಸತ್ರಾಜಿತೆ ದತ್ವ ಮಿಥ್ಯಾಭಿಷಸ್ತಿ ಪರಿಶುದ್ಧಿ ಮಾವಾಪ. ದೇವರೇನು ಮಾಡಿದ, ಕೊಟ್ಟು ಮಿಥ್ಯಾಪವಾರದಿಂದ ಬಿಡುಗಡೆ ಹೊಂದಿದ. ಜಾಂಬವತಿಂಚ ಅಂತಃಪುರೇ ನಿವೇಶಯಾಮಾಸ. ಜಾಂಬವತಿಯನ್ನು ತನ್ನ ಮನೆಯೊಳಗಡೆ ಸೇರಿಸಿಕೊಂಡ. ಸತ್ರಾಜಿದಪಿ ಮಯಾ ಅಸ್ಯ ಅಭೂತ ಮಲಿನಂ ಆರೋಪಿತಂ. ಅಯ್ಯೋ, ದೇವರಿಗೆ ಯಾವತ್ತೂ ಇಲ್ಲದ ಅಪವಾದ ಹಾಕಿದೆ ಅಂತ ಹೇಳಿ ಜಾತ ಸಂತ್ರಾಸಾತ್ ಸ್ವಸುತಾಂ ಸತ್ಯಭಾಮಾಂ ಭಗವತೆ ಭಾರ್ಯಾರ್ಥಂ ದದೌ. ತನ್ನ ಮಗಳು ಸತ್ಯಭಾಮೆಯನ್ನು ಮದುವೆ ಮಾಡಿಕೊಟ್ಟ. ತಾಂಚ ಅಕ್ರೂರ ಕೃತವರ್ಮ ಶತಧನ್ವ ಪ್ರಮುಖಾ ಯಾದವಾಹ ಪ್ರಾಗ್ವರಯಾಂಬ ಭೂವು. ಇವತ್ತಿನ ಪರಿಭಾಷೆಯಲ್ಲಿ ಅವಳಿಗೆ ಲೈನ್ ಹೊಡಿತಾ ಇದ್ರು 3 ಜನ. ಅವತ್ತಿನ ಪರಿಭಾಷೆಯಲ್ಲಿ ಮೊದಲೇ ಕೇಳಿದ್ರಂತೆ, ನಿನ್ನ ಮಗಳು ಅವಳನ್ನ ಯಾವತ್ತು ಮದುವೆ ಮಾಡಿದ್ರು ನನಗೇ ಕೊಡಬೇಕು ಅಂತ. ಯಾರ್ಯಾರು? ಅಕ್ರೂರ, ಕೃತವರ್ಮ, ಶತಧನ್ವ. ಈ 3 ಜನ ಮಗಳು ದೊಡ್ಡವಳಾದ್ಮೇಲೆ ನಮಗೆ ಕೊಡಬೇಕು ಅಂತ ಹೇಳಿದ್ರಂತೆ. ಆಯ್ತಾ? ಶತಧನ್ವ, ಕೃತವರ್ಮನ್ ತಮ್ಮ ಅವನು. ಆಯ್ತಾ? ಇವು ನೆನ್ಪಿಟ್ಕೊಳ್ಳಿ, ಈ 3 ಹೆಸರು ನೆನ್ಪಿಟ್ಕೊಳ್ಳಿ. ಅಕ್ರೂರ, ಕೃತವರ್ಮ, ಶತಧನ್ವ. ಶತಧನ್ವ ಬೇರೆ ಯಾರು ಅಲ್ಲ, ಒಡ ಹುಟ್ಟಿದ ತಮ್ಮ ಕೃತವರ್ಮನಿಗೆ. ಆಯ್ತಾ? ತತಸ್ತತ್ ಪ್ರಧಾನಾತ್ ಅವಜ್ಞಾತಮೇವ ಆತ್ಮಾನಂ ಮನ್ಯಮಾನಾಹ ಸತ್ರಾಜಿತಿ ವೈರಾನುಬಂಧಂ ಚಕ್ರುಹು. ಕಡೆಗೆ ನಮಗೆ ಕೊಡಲಿಲ್ಲ, ಕೃಷ್ಣನಿಗೆ ಕೊಟ್ಟ. ಅದರಿಂದಾಗಿ ಸತ್ರಾಜಿತನ ಮೇಲೆ ಸಿಟ್ಟು 3 ಜನರು. ಅಕ್ರೂರ ಕೃತವರ್ಮ ಪ್ರಮುಖ ಚ ಶತಧನ್ವಾನ ಮೂಚುಹು. ಅಕ್ರೂರ ಮತ್ತು ಕೃತವರ್ಮನ ಮನೆಯಲ್ಲಿ ಒಂದು ಬೈಠಕ್ ನಡೀತು. ಅಲ್ಲಿ ಶತಧನ್ವನಿಗೆ ಸುಪಾರಿ ಕೊಟ್ಟರು. ಅಯಂ ಅತೀವ ದುರಾತ್ಮ ಸತ್ರಾಜಿತ್ ಯಹ ಅಸ್ಮಾಭಿಃ ಭವತಾ ಚ ಪ್ರಾರ್ಥಿತಃ ಅಪಿ ಆತ್ಮಜಾಂ ಅಸ್ಮಾನ್ ಭವಂತಂ ಚ ಅವಿಗಣಯ್ಯ ಕೃಷ್ಣಾಯ ದತ್ತವಾನ್. ಇವನು ದುಷ್ಟ, ದುರುಳ. ನಾವೆಲ್ಲ ಮೊದಲು ಬೇಡಿಕೊಂಡಿದ್ವೋ ಇಲ್ವೋ ನಿನ್ನ ಮಗಳನ್ನು ನಮಗೆ ಕೊಡು ಅಂತ.
ಅವಾಗ ನೋಡ್ತೇನೆ ಅಂತ ಹೇಳಿ ಈಗ ನಮ್ಮನ್ನೆಲ್ಲ ತಿರಸ್ಕರಿಸಿ ಕೃಷ್ಣನಿಗೆ ಕೊಟ್ಟಿದ್ದಾನೆ. ತದಲ ಮನೇನ ಜೀವತ ಘಾತಯಿತ್ವಾ ಏನಂ ತನ್ಮಹಾರತ್ನಂ ಶಮಂತಕಾಕ್ಯಂ ತ್ವಯಾ ಕಿಂ ನ ಗೃಹ್ಯತೆ ವಯಮಪಿ ಅಭ್ಯುಪಪಚ್ಯಾಮಃ ಯದ್ಯಚ್ಯುತಃ ತವೋಪರಿ ವೈರಾನುಬಂಧಂ ಕರಿಷ್ಯತಿ ಇತ್ಯೇವ ಮುಕ್ತಃ ತಥಾ ಇತಿ ಅಸೌ ಅಪ್ಯಾಹ. ಇವನು ಬದುಕಿನೇನು ಪ್ರಯೋಜನ ಇಲ್ಲ, ಸತ್ರಾಜಿತನನ್ನು ಕೊಂದು ಬಿಡು, ಶಮಂತಕಮಣಿಯನ್ನು ತೆಗೆದುಕೊಂಡು ಬಾ. ಅಲ್ಲ, ನಮ್ಮ ಮಾವನನ್ನು ಕೊಂದದ್ದು ಅಂತ ಹೇಳಿ ಹೆಂಡತಿಯ ಪ್ರೇರಣೆಯಿಂದ ಯುದ್ಧಕ್ಕೆ ಅಂತ ಬಂದರೆ, ಕೃಷ್ಣ ಏನಾದ್ರು ಯುದ್ಧಕ್ಕೆ ಬಂದರೆ ನಾವು ನೋಡ್ಕೋತೀವಿ ಎಂದು. ಅಕ್ರೂರ ಮತ್ತು ಕೃತವರ್ಮ ನಾವು ನೋಡ್ಕೋತೀವಿ ಎಂದರು. ವರ್ತಂತಾನೆ ನಾವು ನೋಡ್ಕೋತೀವಿ. ಜತುಗೃಹ ದಗ್ಧಾನಾಂ ಪಾಂಡುತನಯಾನಾಂ ವಿದಿತ ಪರಮಾರ್ಥೋಪಿ ಭಗವಾನ್ ದುರ್ಯೋಧನ ಪ್ರಯತ್ನ ಶೈಥಿಲ್ಯಕರಣಾರ್ಥಂ ಕುಲ್ಯಕರಣಾಯ ವಾರಣಾವತಂ ಗತಃ. ಕೃಷ್ಣ ಏನು ಮಾಡ್ದ, ಇಷ್ಟೊತ್ತಿಗೆ ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಹೋದರು ಅಂತ ಸುದ್ದಿ ಬಂತು. ಅವನು ಹೋಗಲೇಬೇಕಾಯಿತು. ಕೃಷ್ಣ ಹೋಗದೆ, ಕೃಷ್ಣ ಧರ್ಮೋದಕ ಕೊಡ್ಲಿಕ್ಕೆ ಹೋಗಿರ್ತಿದ್ದಿದ್ರೆ ದುರ್ಯೋಧನ ನಂಬ್ತಾ ಇರಲಿಲ್ಲ. ಕೃಷ್ಣನಿಗೆ ಗೊತ್ತಿದೆ, ಅದಕ್ಕೆ ಬರಲಿಲ್ಲ ಅಂತ ಇನ್ನಷ್ಟು ತೀವ್ರವಾಗಿ ಹುಡುಕಾಡಿಸ್ತಾ ಇದ್ದ, ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದಾರಾ ಅಂತ. ಯಾವಾಗ ಕೃಷ್ಣ ಬಂದ, ದುರ್ಯೋಧನನಿಗೆ ಕನ್ಫರ್ಮ್ ಆಯಿತು, ಇಲ್ಲ ಕೃಷ್ಣ ಬಂದಿದ್ದಾನೆ ಅಂದರೆ ಪಾಂಡವರು ಸತ್ತಿದ್ದಾರೆ ಅಂತ ಸುಮ್ಮನಾದ. ಅದರಿಂದಾಗಿ ಅವನ ಸ್ಪೈಗಳು ಬೇರೆ ಕಡೆ ಹುಡುಕಲಿಲ್ಲ. ಅದಕ್ಕಾಗಿ ದೇವರೇನು ಮಾಡಿದ, ಹೋಗಿ ಇದ್ದವ್ರಿಗೆ ಧರ್ಮೋದಕ ಕೊಡ್ತಾ ಕೂತ್ನಾ. ಇವ್ರ ಮಾವನೇ ಹೊರಟವನು, ಕೃಷ್ಣನ ಮಾವ. ಗತೇತ ತಸ್ಮಿನ್ ಸುಪ್ತಮೇವ ಸತ್ರಾಜಿತಂ ಶತಧನ್ವಾ ಜಘಾನ ಮಣಿರತ್ನಂಚ ಅದದಾತ್. ಇವನು ಕೃಷ್ಣ ಹೋದ್ಮೇಲೆ, ಕೃಷ್ಣ ಇಲ್ಲ ಊರಲ್ಲಿ, ಇಂತಹ ಸಂದರ್ಭದಲ್ಲಿ ಪ್ಲ್ಯಾನ್ ಮಾಡಿ ಸತ್ರಾಜಿತನನ್ನು ಕೊಂದು ಹಾಕಿದ್ರು. ಯಾರ ಮೂಲಕ? ಶತಧನ್ವನ ಮೂಲಕ. ಪಿತೃವಧಾಮರ್ಚ ಪೂರ್ಣಾಚ ಸತ್ಯಭಾಮ ಶೀಘ್ರಂ ಚಂದನಂ ಆರೂಢ ವಾರಣಾವತಂ ಗತ್ವಾ ಭಗವತೆ ಅಹಂ ಪ್ರತಿಪಾದಿತ ಇತಿ ಅಕ್ಷಾಂತಿಮತ ಶತಧನ್ವನ ಅಸ್ಮತ್ಪಿತ ವ್ಯಾಪಾದಿತಃ. ಸತ್ಯಭಾಮೆ ಕೂಡಲೇ ತನ್ನ ತಂದೆಯ ಶರೀರವನ್ನು ಎಣ್ಣೆಯಲ್ಲಿ ಇಟ್ಟು, ಎಣ್ಣೆಯ ಕಡಾಯಿಯಲ್ಲಿ ರಥವನ್ನು ಏರಿ ವಾರಣಾವತಕ್ಕೆ ಬಂದು ಹೇಳಿದಳಂತೆ ಗಂಡನಿಗೆ, ನಾನು ಸಿಗಲಿಲ್ಲ ಅನ್ನೋ ಸಿಟ್ಟಿನಿಂದ ಶತಧನ್ವ ಕೊಂದಿದ್ದಾನೆ. ಶಮಂತಕ ಮಣಿರತ್ನಂ ಅಪಹೃತಂ ಯಸ್ಯ ಅವಭಾತೇನ ಅಪಹೃತ ತಿಮಿರಂ ತ್ರೈಲೋಕ್ಯಂ ಭವಿಷ್ಯತಿ. 3 ಲೋಕವನ್ನೇ ಬೆಳಗುವ ಶಮಂತಕ ಮಣಿಯನ್ನು ಎತ್ಕೊಂಡೋಗಿದ್ದಾನೆ. ಕಳ್ಳ ಸಿಕ್ಕೋದು ಸುಲಭ ಅಲ್ವಾ? ಯಾಕೆಂದರೆ ರತ್ನ ಹಾಗಿದೆ, ಅದನ್ನು ಮುಚ್ಕೊಳ್ಳಿಕ್ಕಾಗಲ್ಲ. ತದೀಯಾಪಹತನ ತದಾಲೋಚ್ಯ ಯದತ್ರ ಯುಕ್ತಂ ತತ್ಕ್ರಿಯತಾಮಿತಿ ಕೃಷ್ಣಮಾಹ. ಅದರಿಂದ ನನ್ನನ್ನು ನಿನಗೆ ಕೊಟ್ಟಿದ್ದಾರೆ ಅನ್ನುವ ಸಿಟ್ಟಿನಿಂದ ನಮ್ಮ ಅಪ್ಪನನ್ನು ಕೊಂದಿದ್ದಾರೆ ಅಂದರೆ ಅದು ನಮ್ಮ ಅಪ್ಪನಿಗಾದ ಅವಮಾನ ಅಲ್ಲ, ನಿನಗಾದ ಅವಮಾನ. ಯಾಕೆಂದರೆ ಕೃಷ್ಣನ ರಿಲೇಟಿವ್ ಕೂಡ ಸುಖವಾಗಿರಲ್ಲ ದ್ವಾರಕೆಯಲ್ಲಿ ಅಂದರೆ ಇನ್ಯಾರಿರ್ತಾರಪ್ಪ? ಜಗದೊಡೆಯನಾದ ಕೃಷ್ಣ, ಅವನ ಮಾವನೇ ಸುರಕ್ಷಿತ ಅಲ್ಲ. ಅದರಿಂದಾಗಿ ತ್ವದೀಯ ಅಪಹಸನ, ನಿನಗೆ ಅವಮಾನ. ಯದತ್ರ ಯುಕ್ತಂ ತತ್ಕ್ರಿಯತ, ಯಾವುದು ಒಳ್ಳೆಯದೋ ಅದನ್ನು ಮಾಡು ಅಂತ ಹೇಳಿದವಳು. ತಯಾ ಚೈವ ಮುಕ್ತ ಪರಿತುಷ್ಟಾಂತಃಕರಣೋಪಿ ಕೃಷ್ಣ ಸತ್ಯಭಾಮಾಂ ಅಮರ್ಷ ತಾಮ್ರ ನಯನ ಪ್ರಾಹ. ಕೃಷ್ಣನಿಗೆ ಒಳಗಡೆ ಸಂತೋಷ ಆಗಿತ್ತಂತೆ, ಹೊರಗಡೆಯಿಂದ ಹೇಳಿದನಂತೆ. ಯಾಕೆ ಸಂತೋಷವೋ ದೇವರಿಗೆ ಗೊತ್ತು. ಕಳ್ಳರು ದಾರಿಗೆ ಬಿದ್ದರು ಅಂತ. ಶತಧನ್ವ ಇದ್ದಾನಲ್ಲ, ಶತಧನ್ವ ಒಬ್ಬ ಅಸುರ. ಯಾದವ ಕುಲದಲ್ಲಿ ಸೇರಿಕೊಂಡ ಕೆಲವೇ ಅಸುರರನ್ನು ದೇವರು ನಾಶ ಮಾಡ್ದ. ಕಂಸನ 9 ಜನ ತಮ್ಮಂದಿರು, ಆಮೇಲೆ 1 ಅಕ್ಷೋಹಿಣಿ ಸೇನೆ, ಇವ್ರನ್ನೆಲ್ಲ ಕೊಂದಿದ್ದ. ಒಬ್ಬನೇ ಉಳಿದಿದ್ದ. ಯಾದವರಲ್ಲಿ ಸಾತ್ವಿಕನಲ್ಲದ ದೈತ್ಯನಾಗಿರುವ ಒಬ್ಬನೇ ಉಳಿದಿದ್ದ ಶತಧನ್ವ. ಅದಕ್ಕೆ ದೇವರೇ ಹೀಗೆ ಅವಕಾಶ ಕ್ರಿಯೇಟ್ ಮಾಡಿದ ಹಾಗೆ, ನಿನ್ನನ್ನು ಕೊಲ್ತೇನೆ, ನೀನು ಹೀಗೆ ಮಾಡು ಅಂತ. ಆಗೇನಾಯಿತು, ಬಂದರು, ಬಯಲಿಗೆ ಬಂತು. ಶತಧನ್ವ ಕೊಂದ. ಶತಧನ್ವ ಕೊಂದಾಗ ಒಳಗಡೆ ಸಂತೋಷ ಆಗಿತ್ತಂತೆ ದೇವರಿಗೆ.
ಪರಿತುಷ್ಟ ಅಂತಃಕರಣೋಪಿ. ಆಮೇಲೆ ಹೊರಗಡೆಯಿಂದ ಅಮರ್ಷ ತಾಮ್ರ ನಯನ, ಸಿಟ್ಟಿನಿಂದ ಕೆಂಪಡರಿದ ಕಣ್ಗಳವನಾಗಿ ಹೀಗೆ ಹೇಳಿದ ಅಂತೆ. ಸತ್ಯೇ ಸತ್ಯಂ ಮಮೈವ ಏತಾಂ ಅಪಹಾತನ. ಸತ್ಯಭಾಮೆಯೇ, ನೀನು ಹೇಳಿದ ಕರೆಕ್ಟ್, ನನಗೇ ಮಾಡಿದ ಅವಮಾನ ಅದು. ನಾಹಮೇತಾಂ ತಸ್ಯ ದುರಾತ್ಮನಃ ಸಹಿಷ್ಯೆ. ಈ ಅಪಹಾತವನ್ನು ನಾನು ಸಹಿಸುವುದಿಲ್ಲ. ನಹಿ ಅನುಲ್ಲಂಘ್ಯ ವರಪಾದಪಂ ತತ್ಕೃತ ನೀಡಾಶ್ರಯಿಣೋ ವಿಹಿಂಗಮಾಹ ವಧ್ಯಂತೆ. ಮರದ ಕೊಂಬೆಯೊಂದರ ಗೂಡಿನಲ್ಲಿರುವ ಹಕ್ಕಿಯನ್ನು ಕೊಲ್ಲಬೇಕು ಅಂದರೆ ಮರವನ್ನು ಹತ್ತದೆ ಆಗೋದಿಲ್ಲ ಅಲ್ವಾ ಅಂದಂತೆ. ನಹಿ ಅನುಲ್ಲಂಘ್ಯ ವರಪಾದಪಂ ತತ್ಕೃತ ನೀಡಾಶ್ರಯಿಣೋ ವಿಹಂಗಮಾಹ ವಧ್ಯಂತೆ. ತದಲಂ ಅಮುನಾ ಅಸ್ಮತ್ಪುರತಃ ಶೋಕ ಪ್ರೇರಿತ ವಾಕ್ಯ ಪರಿಕರೇಣ ಇತ್ಯುಕ್ತ್ವಾ ದ್ವಾರಕಾಂ ಅಭ್ಯೇತ್ಯ ಏಕಾಂತೆ ಬಲದೇವಂ ವಸುದೇವ ಪ್ರಾಹ. ಸೀದ ದ್ವಾರಕೆಗೆ ಬಂದ. ಏಕಾಂತದಲ್ಲಿ ಬಲರಾಮನಿಗೆ ಹೇಳಿದ ಏನಂತ, ಮೃಗಯಾಗತಂ ಪ್ರಸೇನ ಮಠವ್ಯ ಮೃಗಪತಿರ್ಜಘಾನ. ಬೇಟೆಗೆ ಹೋದ ಪ್ರಸೇನನನ್ನು ಸಿಂಹ ಕೊಂದಿತ್ತು. ಸತ್ರಾಜಿತಪಿ ಅಧುನಾ ಶತಧನ್ವನ ನಿಧನಂ ಪ್ರಾಪಿತಃ. ಸತ್ರಾಜಿತನಿಗೆ ನಾನು ತಂದು ಕೊಟ್ಟೆ, ನೋಡಿ ಈಗ ಸತ್ತಿದ್ದಾನೆ. ಸಿಂಹ ಎಂಥ ದರಿದ್ರ ರತ್ನ ಅದು. ಸಿಂಹ ಸತ್ತಿತ್ತು, ಪ್ರಸೇನ ಸತ್ತ, ಅದನ್ನ ಇಟ್ಕೊಂಡು ಸತ್ರಾಜಿತನಿಗೂ ಸುಖ ಇಲ್ಲ, ಹಾಗೆ ಸತ್ತ. ಅಣ್ಣ ತಮ್ಮಂದಿಬ್ಬರು ಸತ್ತೋದ್ರ ರತ್ನ ಇಟ್ಕೊಂಡು. ತದುಭಯ ವಿನಾಚಾತ್ ತನ್ಮಣಿರತ್ನಂ ಆವಾಭ್ಯಾಂ ಸಾಮಾನ್ಯಂ ಭವಿಷ್ಯತಿ. ಅದರಿಂದ ಮಣಿ ಏನಿದೆ ಅದು ನಮ್ಮಿಬ್ಬರಿಗೂ ಸೇರಬೇಕಾದ ಪ್ರಾಪರ್ಟಿ. ಯಾಕೆ ಅಂದರೆ ಅಳಿಯ ಆದ್ದರಿಂದ ಮಾವನ ಸೊತ್ತು ಅಳಿಯನಿಗೆ ಸೇರಬೇಕು, ಅಳಿಯನ ಅಣ್ಣನಾದ ನಿನಗೂ ಹಕ್ಕಿದೆ ಅಂತ ಬೇಕಂತ ಹೇಳಿದ. ತದುತ್ತಿಷ್ಠ ಆರುಷ್ಯತಾಮ್ರತಃ ಶತಧನ್ವ ನಿಧರಾಯ ಉದ್ಯಮಂ ಕುರು ಇತ್ಯಭಿಹಿತ ತಥೇತಿ ಸಮನ್ವೀಪ್ಸಿತವಾನ್. ಹೇಳು, ರಥವನ್ನು ಏರು, ಶತಧನ್ವನನ್ನು ಕೊಲ್ಲೋಣ ಅಂತ. ಅದು ಈ ಮಧ್ಯದಲ್ಲಿರುವ ಆ ಟೈಮ್ ಗ್ಯಾಪನ್ನು ಬಿಟ್ಟಿದ್ದಾರೆ ವಿಷ್ಣು ಪುರಾಣದಲ್ಲಿ. ವಸ್ತುತಃ ಅವನೇನು ಮಾಡ್ತಾನೆ, ಸೀದಾ ಬಂದು ಒಂದು ಸಮಿತಿ ರಚಿಸಿ ಎಲ್ಲರನ್ನ ಸೇರಿಸಿ ಶತಧನ್ವನನ್ನು ಯಾರು ಕೊಂದಿದ್ದಾರೋ ಅವ್ರನ್ನ ಬಿಡಲ್ಲ ಅಂತ ಹೇಳ್ತಾನೆ. ಯಾರು ಕೊಂದಿದ್ದಾರೋ ಅವ್ರನ್ನ ಬಿಡಲ್ಲ ಅಂದರೆ ಏನರ್ಥ? ಸತ್ಯರಾಜಿತ್ ಕೊಂದಿದ್ದಾನೆ ಅಂತ ಸತ್ಯಭಾಮೆನೇ ಹೇಳಿದ್ದಾಳೆ. ಆದರೆ ರಾಜಕೀಯ ವ್ಯಕ್ತಿಗಳ ಥರ ದೇವರ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದರೆ ಅಲ್ಲಲ್ಲ. ಕ್ರಿಮಿನಲ್ ಎದುರುಗಡೆ ಮಾತ್ರ ಒಬ್ಬ ಕೆಲಸ ಮಾಡೋದವನು ಮಾತ್ರ ಅಲ್ಲ, ಅವ್ನು ಸುಪಾರಿ ಕೊಟ್ಟವ್ರು ಯಾರು, ಅವ್ನು ಬ್ಯಾಕ್ ಬೋನ್ ಆಗಿರೋರು ಯಾರು, ಅವರೆಲ್ಲ ಗೊತ್ತಾಗಬೇಕು. ಅದಕ್ಕೆ ಸುಮ್ಮನಾಗ್ಬಿಟ್ಟ ದೇವರು. ಸತ್ಯರಾಜಿತನಿಗೆ ಅನ್ನಿಸ್ತು, 1 ವರ್ಷ ಆಯಿತು, ಅಷ್ಟೊತ್ತಿಗೆ ಇದಾಯಿತು, ದ್ರೌಪದಿಯ ಸ್ವಯಂವರ ಆಗಿ ಹೋಯಿತು. ಪಾಂಡವರ ಜತುಗೃಹ ದಾಹ ಆದಾಗ ಅವರ ಮಾವ ಸತ್ತಿದ್ದು ಸತ್ರಾಜಿತ್. ಅದು 1 ವರ್ಷ ಆದಮೇಲೆ ದ್ರೌಪದಿಯ ಮದುವೆ ಆಗಿದ್ದು. ದ್ರೌಪದಿಯ ಮದುವೆ ಆಗಿ ಅವ್ರ ಜೊತೆಗೆ ಸುಮಾರು 7-8 ತಿಂಗಳು ಇದ್ದ ಮೇಲೆ ಸತ್ರಾಜಿತನಿಗೆ ಅನ್ನಿಸ್ತು. ಅಂದರೆ ಸುಮಾರು 1.5 ವರ್ಷ ಆಯಿತು, ಧೈರ್ಯದಿಂದ ಓಡಾಡಲಿಕ್ಕೆ ಶುರು ಮಾಡಿದ ಶತಧನ್ವನಿಗೆ. ಸತ್ರಾಜಿತನನ್ನು ಕೊಂದರೂ ಕೂಡ ಏನು ತಗೊಳ್ಳಿಲ್ಲ. ಮಾವನ ಬಗ್ಗೆ ಅಷ್ಟೇ ಹಾಕಿರುತ್ತೆ, ಮಾವನ ಬಗ್ಗೆ ಅಷ್ಟೊಂದು ಪ್ರೀತಿ ಇರಲ್ವೇನೋ, ಮತ್ತೆ ಎಲ್ಲ ಮರೆತು ಬಿಟ್ಟಿರ್ತಾರೆ. ಅವ್ನು ಓಡಾಡ್ಲಿಕ್ಕೆ ಶುರು ಮಾಡಿದ. ಆಗ ಒಮ್ಮೆ ಬಂದ. ಹೊರಗಡೆ ಯಾವಾಗ ತಲೆ ಹಾಕಿದ್ನೋ ಸುಮ್ಮನೆ ಇದ್ದ, ಬರಲಿ ಅವನಾಗವನೇ ಬರಲಿ, ಸಿಕ್ಕಾಕೋತಾನೆ ಅಂತ. ಬಂದಾಗ ಒಮ್ಮೆಲೆ ದಾಳಿ ಮಾಡೋದು. ಆ ಟೈಮ್ ಗ್ಯಾಪನ್ನು ಇಲ್ಲಿ ಹೇಳಲಿಲ್ಲ, ಮತ್ತು ಆಚಾರ್ಯ ಹೇಳಿದ್ದಾರೆ. ಯಾಕೆಂದರೆ ಆಚಾರ್ಯರು ನಿರ್ಣಯ ಬರಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಆಯ್ತಾ. ಕೃತೋದ್ಯಮೌಚ ತಾವು ಉಭಾ ಉಪಲಭ್ಯ ಶತಧನ್ವ ಕೃತವರ್ಮಾಣ ಉಪೇತ್ಯ ಪಾರ್ಷ್ಣಿ ಪೂರ್ಣ ಕರ್ಮ ನಿಮಿತ್ತ ಮಚೋದಯತ್. ಯಾವಾಗ ಶತಧನ್ವ ಥ್ರೆಟ್ಗೆ ಒಳಗಾದ, ಸೀದಾ ಓಡಿ ಬಂದ. ಇವರಿಬ್ಬರು ಇದ್ರಲ್ಲ, ಹೇಳಿದ್ರಲ್ಲ, ಅಭಯ ಕೊಟ್ಟಿದ್ರು, ನೀವು ಏನು ಬೇಕಾದ್ರೆ ಮಾಡು, ನಿನ್ನ ಹಿಂದೆ ನಾವಿರ್ತೀವಿ ಅಂತ ಹೇಳಿದ್ರು. ಸೀದಾ ಬಂದ, ದಯವಿಟ್ಟು ನಮ್ಮನ್ನು ರಕ್ಷಿಸಿ ಅಂತಂದ. ಆಚ ಏನಂ ಕೃತವರ್ಮ ಹೇಳಿದೆ, ನಾಂ ಬಲದೇವ ವಾಸುದೇವಾಭ್ಯಾಂ ಸಹ ವಿರೋಧಾಯ ಅಲಂ. ನಮ್ಮ ಕೈನಲ್ಲಿ ಅವನನ್ನು ಹೊಡಿಲಿಕ್ಕಾಗಲ್ಲಪ್ಪ ಅಂದ್ಬಿಟ್ಟ ಕೃತವರ್ಮ. ಬಲರಾಮನನ್ನು ಕರ್ಕೊಂಡು ಬಂದಿದ್ದರಿಂದ ಕೃತವರ್ಮನಿಗೆ ಒಂದೆಲ್ಲೋ ಆಸೆ ಇತ್ತು. ಯಾಕೆಂದರೆ ಅವನು ಬಲರಾಮನ ಬಣದವನು. 2 ಬಣ
ಎರಡು ಗುಂಪು, ಒಂದು ಕೃಷ್ಣನ ಗುಂಪು, ಇನ್ನೊಂದು ಬಲರಾಮನ ಗುಂಪು. ಏನೋ ರಾಜಕೀಯ, ಕ್ಷುಲ್ಲಕವಾದ ರಾಜಕೀಯ ಮಾಡ್ತಾ ಇರ್ತಿದ್ರು. ದೇವರೇನು ಮಾಡ್ದ, ಬಲರಾಮನನ್ನು ಯಾವಾಗ ಕರ್ಕೊಂಬಂದ್ಬಿಟ್ಟ, ಆಗ ಕೃತವರ್ಮನಿಗೆ ಆಸೆ ಹೊರಟೋಯ್ತು. ಒಂದು ವೇಳೆ ಬಲರಾಮನನ್ನು ಕರ್ಕೊಂಡು ಬರದೇ ಹೋಗಿದ್ದಿದ್ರೆ ಸೀದಾ ಹೋಗಿ ಬಲರಾಮನ ಹತ್ತಿರ ಹೋಗಿ ನನ್ನ ಪರವಾಗಿ ನೀವು ಹೋರಾಡಬೇಕು ಅಂತ ಅಂದ್ಬಿಡ್ತಾ ಇದ್ದ. ಅದಕ್ಕೆ ದೇವರೇನು ಮಾಡ್ದ, ನನಗೂ ಸ್ಟ್ರಾಟಜಿ ಮಾಡ್ಲಿಕ್ಕೆ ಬರುತ್ತೆ, ನೀನು ಅಪ್ಪನ ಥರ ಮಾಡ್ತೀನಿ ಅಂತಂದ. ಬಲರಾಮನಿಗೆ ಹೋಗಿ ಕರ್ಕೊಂಡು ಬಂದ. ಬಲರಾಮನೇ ಎದುರುಗಡೆ ಬಿದ್ದರೆ ಕೃತವರ್ಮ ಏನು ಮಾಡ್ತಾನೆ, ಬಲರಾಮನ ಬಣದವನು, ಅವನು ಇಲ್ಲಿ ಕೈ ಕೊಟ್ಟ. ಎಲ್ಲೋ ಹೊಡೆದ್ರೆ ಎಲ್ಲೋ ಇದು ನೋವಾಗತ್ತೆ ಅಂತಾರಲ್ಲ, ಅದಿದೆ. ಕೃತವರ್ಮ ಏನು ಮಾಡ್ದ, ಸ್ವಯಂ ತಮ್ಮನನ್ನು ಕೈ ಬಿಟ್ಬಿಟ್ಟ. ನನ್ನ ಕೈನಲ್ಲಾಗಲ್ಲಪ್ಪ ಅಂದ. ಯಾಕೆಂದರೆ ಕೃತವರ್ಮನಿಗೆ ಇದ್ದ ಬಲ ಬಲರಾಮ. ಆ ಬಲರಾಮನನ್ನು ತನ್ನ ಸ್ಟ್ರಾಟಜಿಯಿಂದ ತನ್ನ ಕಡೆಗೆ ಮಾಡ್ಕೊಂಡ್ಬಿಟ್ಟ. ಕೃತವರ್ಮ ಅಸಹಾಯಕನಾಗಿ ಹೋದ. ಹೀಗೇ ಇರುತ್ತೆ ರಾಜಕೀಯ ಅಂದರೆ, ಆಯ್ತಾ. ಅಸಾವಪ್ಯಾಹ ಅಕ್ರೂರನ ಹತ್ರ ಬಂದ ಅವನು. ಅಕ್ರೂರಳು ನಹಿ ಕಶ್ಚಿತ್ ಭಗವತ ಪಾದಪ್ರಹಾರ ಪರಿಕಂಪಿತ ಜಗತ್ರಯೇಣ ಸುರ ರಿಪು ವನಿತಾ ವೈಧವ್ಯಕಾರಿಣ ಪ್ರಬಲ ರಿಪುಚಕ್ರ ಅಪ್ರತಿಹತ ಚಕ್ರೇಣ ಚಕ್ರಿಣ ಮಾದ ಮುದಿತ ನಯನಾವಲೋಕಿತ ಅಖಿಲ ವಿನಾಚಿತೇನ ಅತಿ ಗುರು ವೈರಿ ವಾರಣಾಪಕರ್ಷಣ ಅವಿಕೃತ ಮಹಿಮ್ನ ಉರುತೀಮೇಣ ಸೀರಿಣಾಚತಃ ಸಕಲ ಜಗದ್ವಂದ್ಯಾನಾಂ ಅಮರ ವರಾಣಾಮಪಿ ಯೋದ್ಧಂ ಸಮರ್ಥಃ ಕಿಮುತ ಅಹಂ. ಅಯ್ಯೋ ನಾನಾ ಅಂದ ಅಕ್ರೂರ. ಹೆಂಗೆ ಕೈ ಕೊಡೋದು ಅಂದರೆ ಇದೆ. ಅವನಿಗೆ ಹೆಂಗಾಗಿರ್ಬೇಡ ಶತಧನ್ವನಿಗೆ. ಏನು ಹೇಳಿದ ಅಕ್ರೂರ, ಪಾದಪ್ರಹಾರ ಪರಿಕಂಪಿತ ಜಗತ್ರಯೇಣ, ಯಾರು ತನ್ನ ಕಾಲಿನೊಂದು ಒದತದಿಂದ 3 ಲೋಕವನ್ನು ಅಲುಗಾಡಿಸುತ್ತಾನೋ, ಸುರರಿಪು ವನಿತಾ ವೈಧವ್ಯಕಾರಿಣ, ಸುರರಿಪು ಅಸುರರು, ಅಸುರರ ವನಿತಾ ಹೆಂಡತಿಯರು, ಅವರಿಗೆ ವೈಧವ್ಯವನ್ನು ಉಂಟು ಮಾಡುವವನೋ, ಪ್ರಬಲ ರಿಪುಚಕ್ರ ಅಪ್ರತಿಹತ ಚಕ್ರೇಣ, ಜರಾಸಂಧ ಮೊದಲಾದ ಪ್ರಬಲರಾದ ರಿಪುಗಳಿಂದಲೂ ಕೂಡ ನಾಶವಾಗದ ಸೈನ್ಯವುಳ್ಳವನೋ, ಮದ ಮುದಿತ ನಯನ ಅವಲೋಕಿತ ಅಖಿಲ ನಿಶಾತನೇನ, ಸಿಟ್ಟಿನಿಂದ ನೋಡಿದರೆ ಎಲ್ಲರೂ ಹೇಗೆ ನಾಚ ಆಗೋಗ್ತಾರೋ, ಅತಿ ಗುರು ವೈರಿ ವಾರಣಾಪಕರ್ಷಣ ಅವಿಕೃತ ಮಹಿಮಾ, ಆನೆ ನಾನು ನೋಡಿದ್ದೀನಿ. ಕೂಲಯ ಪೀಡವೆಂಬ ಆನೆ ಬಂದು ಅಲುಗಾಡಿಸಿದಾಗಲೂ ಅವನೇನು ಅಲುಗಾಡಲಿಲ್ಲ. ಈ ತರಹದ ದೇವರು ಬಲರಾಮನ ಜೊತೆಗೂಡಿ ಬೇರೆ ಬಂದಿದ್ದಾನೆ. ಇಷ್ಟೆಲ್ಲ ಗೊತ್ತಿದೆ. ದೇವತೆಗಳೇ ಏನು ಮಾಡಲಿಕ್ಕಾಗಲ್ಲ ಅವನನ್ನು. ಕಿಮುತ ಅಹಂ, ನಾನೇನು ಅಂತ ಅಂದ್ಬಿಟ್ಟ. ಅವನಿಗೆ ಆ ಮಿತ್ರದ್ರೋಹ ಅನ್ನೋದಿದೆಯಲ್ಲ, ಮಿತ್ರಾಘಾತ, ಮಿತ್ರದ್ರೋಹ ಎಲ್ಲ ಹೇಗೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ಆಘಾತ ತದನ್ಯ ಶರಣ ತದ್ ಅನ್ಯ ಶರಣಂ ಅಭಿಲಷ್ಯತಾಂ ಇತ್ಯುಕ್ತ ಚತಧನುರಾಹ. ಅವನಿಗೆ ಏನು ಅವನೇ ಹೇಳ್ಬಿಟ್ಟ ಅಕ್ರೂರ, ಬೇರೆ ಯಾರನ್ನಾದ್ರೂ ನೋಡ್ಕೋ ರಕ್ಷಣೆಗೆ ಅಂತ. ದೇವರನ್ನೇ ಮೊರೆ ಹೋಗ್ಕು ಅಂತ ಕೂಡ ಪ್ಲ್ಯಾನ್ ಹೇಳಲಿಲ್ಲ ಪಾಪಿ. ಅಲ್ಲ, ಕ್ರೂರ ಪಾಪಿ ಅಂದರೆ ಆ ಚಿಕ್ಕ ಪಾಪ ಎಲ್ಲ ಹೊರಟೋಯ್ತು ಬಿಡಿ, ಯಾಕೆಂದರೆ ಮಿತ್ರದ್ರೋಹ ಅನ್ನೋದು ಪಾಪವೇ. ಆದರೆ ಸಜ್ಜನರ ಈ ತರಹದ ಪಾಪ ಎಲ್ಲ ಭಗವದ್ಭಕ್ತಿಯಿಂದಾಗಿ ಭಸ್ಮಸಾತ್ ಆಗೋಗುತ್ತೆ ಅನ್ನೋದು ಒಂದು ತೋರಿಸ್ಬೇಕಿತ್ತು. ಆದರೆ ಆ ಟೈಮ್ಗೆ ಹೇಳಿ ಶತಧನುಗೆ ಏನು ಅನಿಸಿರ್ಬೇಡ, ಹಿಂಗೆ ಕೈ ಕೊಟ್ಟರು. ಸತ್ರ ಯದ್ಯಸ್ಮತ್ ಪರಿತ್ರಾಣ ಅತಮರ್ಥಂ ಭವಾನ್ ಆತ್ಮಾನಂ ಅಧಿಗಚ್ಚತಿ ತದಯಂ ಅಸ್ಮತ್ತಃ ತಾವನ್ ಮಣಿ ಸಂಗೃಶ್ಯ ರಕ್ಷತಾಂ. ಅವನೇನು ಮಾಡ್ದ, ಮಣಿ ಕೊಟ್ಟ. ಮಣಿ ಕೊಟ್ಟು ಕೊಡ್ದ ಶತಧನ್ವ. ದೇವ್ರಿಗೆ ಗೊತ್ತು, ಇಷ್ಟರಲ್ಲಿ ಮಣಿ ಚೇಂಜ್ ಆಗೋಗಿರುತ್ತೆ ಅಂತ ಗೊತ್ತಿರಲ್ವ ಅವನಿಗೆ. ಗೊತ್ತಿಲ್ಲದೆ ಇರುವವನಂತೆ ಅಟ್ಟಿಸ್ಕೊಂಡು ಹೋದ. ಯಾಕೆಂದರೆ ಶತಧನ್ವನ್ನು ಕೊಲ್ಲಬೇಕು, ಅಕ್ರೂರನನ್ನು ಆಮೇಲೆ ನೋಡ್ಕೊಂಡು ಅವನು ಬೇರೆ ಥರ ಡೀಲ್ ಮಾಡಬೇಕು. ಅದಕ್ಕೆ ಮಣಿ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಿದ್ರು ಹಿಂಬಾಲಿಸ್ಕೊಂಡು ಹೋದ. ಏವ ಮುಕ್ತ ಸೋಪ್ಯಾಹ. ಸರಿ, ಈ ರೀತಿ ಹೇಳಿದಾಗ ಅಕ್ರೂರ ಏನು ಮಾಡಿದ? ಅಕ್ರೂರ ಹೇಳ್ತಾನೆ, ಯದಿ ಅಂತ್ಯಾಯಾಮ್ ಅವಸ್ಥಾಯಾಮ್ ನ ಕಸ್ಮೈಚಿತ್ ಭವಾನ್ ಕಥಯಿಚ್ಛತಿ ತದಹಮೇತಂ ಗ್ರಹಿಷ್ಯಾಮಿ. ತಗೊಳ್ತೀನಿ, ಅಲ್ಲೂ ನೀನು ಸಾಯುವ ಕಡಗಾಲದಲ್ಲಿ ಯಾರಿಗೂ ಹೇಳಬಾರ್ದು, ಆಯ್ತಾ?
ನಾನು ಅಕ್ರೂರನಿಗೆ ಮಣಿ ಕೊಟ್ಟಿದ್ದೇನೆ ಅಂತ ಯಾರಿಗೂ ಹೇಳಲಿಲ್ಲ ಅಂದರೆ ತಗೋತೀನಿ. ಸತ್ರು ಬಾಯಿ ಬಿಡಬಾರದು ಅಂತ ಆ ಮಾತು ತಗೊಂಡ. ಇದನ್ನೆಲ್ಲ ಕೇಳಿ ಅಚ್ಚರಿಂದ ಹುಬ್ಬೇರಿಸ್ಬೇಕು. ಏನು ಟ್ವಿಸ್ಟು, ಏನು ಟರ್ನು. ತಥೇತ್ಯುಕ್ತೆ ಚ ಅಕ್ರೂರಸ್ತನ್ ಮಣಿರತ್ನಂ ಜಗ್ರಾಹ. ಹೀಗೆ ಹೇಳಿದಾಗ ಮಾತು ಕೊಟ್ಟ. ಇನ್ನೇನು 2 ಗಂಟೆಯಲ್ಲಿ ನಾನು ಇರಲ್ಲ ಅಂತ ಗೊತ್ತವನಿಗೆ. ದೇವರು ಕಡೆಗಾಲದಲ್ಲಿ ಅವನು ಸ್ಟೇಟ್ಮೆಂಟ್ ತೆಗೆದುಕೊಳ್ಳದೆ ಸಾಯಿಸ್ಬಿಟ್ಟ. ಯಾಕೆಂದ್ರೆ ಅದರಿಂದ ಒಂದು ದೊಡ್ಡ ಕೆಲಸ ಆಗಬೇಕಿತ್ತು. ಲಾಸ್ಟ್ ಸ್ಟೇಟ್ಮೆಂಟ್ ತಗೊಂಡು ಸಾಯಿಸ್ಬೇಕಿತ್ತಲ್ವಾ. ಇವನು ಕೇಳಲಿಲ್ಲ, ಅವನು ಹೇಳಲಿಲ್ಲ. ಏನು ವಿಚಿತ್ರ ಇವೆಲ್ಲ. ಆಯ್ತಾ. ಶತಧನುರಪಿ ಅತುಲ ವೇಗಾಂ ಶತಯೋಜನ ವಾಹಿನೀಂ ಬಡವಾಂ ಆರುಷ್ಯ ಅಪಕ್ರಾಂತಃ. ಶತಧನ್ವ ಏನು ಮಾಡಿದ, ಈ ಕುದುರೆ ಹೆಸರು ಹೃದಯ ಅಂತ. ಈ ಕುದುರೆ ಹೆಸರು ಹೃದಯ ಅಂತ. ಅದನ್ನು ಭಾಗವತಾದಿಗಳಲ್ಲಿ ಹೇಳ್ತಾರೆ. ಅದು ಒಂದು ದಿವಸಕ್ಕೆ 100 ಯೋಜನ ದೂರ ಓಡುವ ಶಕ್ತಿ ಇತ್ತು. ಗುಜರಾತದಿಂದ ಮಿಥಿಲೆಯ ತನಕ ಅಂತ ಒಂದು ಊಹೆ ಇಟ್ಕೊಳ್ಳಿ, ನೇಪಾಳ. ಓಡಿತು 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 ಓಡಿತು. ಶೈವ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕಾಶ್ವ ಚತುಷ್ಟಯ ಯುಕ್ತ ರಥಸ್ಥಿತವು ಬಲದೇವ ವಾಸುದೇವವು ತಮನುಪ್ರಯಾತವು. ಒಂದು ರಥ, ಆ ರಥಕ್ಕೆ 4 ಕುದುರೆಗಳು. ಅವನು ಒಂದು ಕುದುರೆಗಳು ಓಡ್ತಾ ಇದ್ದಾನೆ, ಇವರಿಬ್ಬರು, ಅವನೊಬ್ಬ. ಓಡಿದ್ರು ಓಡಿದ್ರು ಓಡಿದ್ರು. ಸಾಚ ಬಡವ ಶತಯೋಜನ ಪ್ರಮಾಣ ಮಾರ್ಗಮತೀತ ಪುನರಪಿ ವಾಹ್ಯಮಾನ ಮಿಥಿಲಾ ವನೋದ್ದೇತೆ ಪ್ರಾಣಾನ್ ಉತ್ಸರ್ಜ. ಅದು ಓಡ್ತು ಓಡ್ತು ಓಡ್ತು, ಮಿತಿಮೀರಿ ಓಡ್ತಾ 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 ಎದೆ ನಿಂತು ಸತ್ತೋಯ್ತದು. ಹಾರ್ಟ್ ಅರೆಸ್ಟ್ ಆ ಕುದುರೆಗೆ. ಓಡಿಸ್ತಾನೆ ಇದ್ರೆ ರೆಸ್ಟು ಹುಲ್ಲು ಏನಿಲ್ಲ. ಶತಧನುರಪಿ ತಾಂ ಪರಿತ್ಯಜ್ಯ ಪದಾತಿರೇವ ಅದ್ರವತ್. ಶತಧನು ಕೂಡ ಓಡ್ದ. ಕೃಷ್ಣೋಪಿ ಬಲಭದ್ರಮಾಹ ತಾವದತ್ರ ಸ್ಯಂದನೆ ಭವತಾಸ್ಥೇಯಂ ಅಹಮೇನಂ ಅಧಮಾಚಾರಂ ಪದಾತಿರೇವ ಪದಾತಿ ಮನುಗಮ್ಯ ಯಾವತ್ ಘಾತಯಾಮಿ. ನೀನು ಇಲ್ಲೇ ರದ್ದಲ್ಲಿರೋ, ಇವನು ಓಡ್ತಾ ಇದ್ದಾನೆ, ನಾನು ಓಡ್ಕೊಂಡು ಹೋಗಿ ಅವನು ಕೊಲ್ತೀನಿ ಇಂದ. ಅತ್ರ ಹಿ ಭೂಭಾಗೆ ದೃಷ್ಟದೋತಃ ಸಭಯ ಅಥೋ ನೈತೆ ಅಶ್ವಾಹ ಭವತಾ ಇಮಂ ಭೂಮಿ ಭಾಗ ಉಲ್ಲಂಘನೀಯಾ. ಯಾಕೆಂದರೆ ಈ ಕುದುರೆ, ಈ ಜಾಗ ಇದೆಯಲ್ಲ, ಅದು ಕುದುರೆಗಳು ಹೋಗಲಿಕ್ಕಾಗಲ್ಲ. ನೋಡು, ಕುದುರೆ ಕಣ್ಣಲ್ಲಿ ಭಯ ಕಾಣಿಸ್ತಾ ಇದೆ. ನಾವೀಗ ಹೋದರೆ ಗತಿ ಏನು? ಅದರಿಂದಾಗಿ ನಾನು ನಡ್ಕೊಂಡೇ ಓಡ್ಕೊಂಡೇ ಹೋಗ್ತೇನೆ. ತಥೇತ್ಯುಕ್ತೋ ಬಲದೇವ ರಥ ಏವ ತಸ್ಥೌ. ಆಯಿತು ಅಂತ ಹೇಳಿ ಬಲರಾಮ ರಥದಲ್ಲಿಯೇ ಉಳಿದ. ಮುಂದೆ ಹೇಳೋಣ ಮುಂದಿನ ಶನಿವಾರ. ಕೃಷ್ಣಾರ್ಪಣಮಸ್ತು. ಇನ್ನೊಂದು 12 ಗಂಟೆಗೆ ವಿಷ್ಣು ತತ್ವ ನಿರ್ಣಯ ಶುರು ಆಗುತ್ತೆ.